ನಮಸ್ಕಾರ. ಪ್ರಜಾವಾಣಿ ಓದುಗರಿಗೆ ಮತ್ತು ವೀಕ್ಷಕರಿಗೆ ಪ್ರಜಾವಾಣಿ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಬ್ರಹ್ಮಣ್ಯ ಎಚ್ಎಂ. ಇಂದಿನ ಕಾರ್ಯಕ್ರಮದ ವಿಷಯ ದ್ವಿತೀಯ ಪಿಯುಸಿ ನಂತರದ ಶೈಕ್ಷಣಿಕ ಆಯ್ಕೆಗಳು. ಕೋವಿಡ್ ಕಾರಣದಿಂದ ಕಳೆದ ಶೈಕ್ಷಣಿಕ ಸಾಲದ ದ್ವಿತೀಯ ಪಿಯುಸಿ ಹಾಗೂ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಗಳು ನಡೆಸಲು ಸಾಧ್ಯವಾಗಲಿಲ್ಲ. ಆದ್ರೆ ಕೆಲವು ಮಾನದಂಡಗಳನ್ನು ಇಟ್ಕೊಂಡು ಎಲ್ಲರನ್ನು ಪಾಸ್ ಮಾಡಿ ಫಲಿತಾಂಶ ಪ್ರಕಟಿಸಲಾಗಿದೆ. ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನ ಪಡೆಯಬೇಕು, ರ್ಯಾಂಕ್ ಗಳಿಸಬೇಕು ಅಂತ ಕನಸ್ಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಕೊಂಚ ನಿರಾಸೆ ಆಗಿದೆ. ಆದ್ರೆ ಅವೆಲ್ಲವನ್ನು ಬಿಟ್ಟು ಮುಂದಿನ ಶಿಕ್ಷಣದ ಬಗ್ಗೆ ಯೋಚಿಸಬೇಕಾದ ಅನಿವಾರ್ಯತೆ ನಮ್ಮ ಮುಂದಿದೆ. ಯಾವ ಕೋರ್ಸ್ ಮಾಡಬೇಕು? ಸಾಂಪ್ರದಾಯಿಕ ಡಿಗ್ರಿ ಸಾಕೆ, ಇಂಜಿನಿಯರಿಂಗ್, ವೈದ್ಯಕೀಯ, ದಂತ ವೈದ್ಯಕೀಯ ಮೊದಲಾದ ಕೋರ್ಸ್ಗಳಿಗೆ ಸೇರಬೇಕೆ? ಅದರ ಆಚೆಯೂ ಬೇರೆ ಕೋರ್ಸ್ಗಳಿಗೆ ಸೇರಿಕೊಂಡ್ರೆ ಭವಿಷ್ಯದಲ್ಲಿ ಉದ್ಯೋಗ ಸಿಗಬಹುದೇ? ಇತ್ಯಾದಿ ಗೊಂದಲಗಳ ಬಗ್ಗೆ ಪರಿಹರಿಸಲು ನಮ್ಮೊಂದಿಗೆ ಶಿಕ್ಷಣ ತಜ್ಞ ಮತ್ತು ವೃತ್ತಿ ಸಲಹೆಗಾರರಾದಂತಹ ವಿ ಪ್ರದೀಪ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರದೀಪ್ ಕುಮಾರ್ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ. ಪ್ರದೀಪ್ ಕುಮಾರ್ ಅವರು ಟಾಟಾ ಸಮೂಹ ಸೇರಿದಂತೆ ಕಾರ್ಪೊರೇಟ್ ವಲಯದ ವಿಶೇಷವಾಗಿ FMCG ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ 40 ವರ್ಷಗಳ ಸುದೀರ್ಘ ಅನುಭವವಿದೆ. ಮ್ಯಾನೇಜ್ಮೆಂಟ್ ಮತ್ತು ಗ್ಲೋಬಲೈಸೇಷನ್ ವಿಷಯಗಳ ಕುರಿತ ಕೆಲವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅಧ್ಯಾಪಕರಾಗಿಯೂ ಕೆಲಸ ಮಾಡಿದ್ದಾರೆ. ಈಗ ಬರವಣಿಗೆ ಜೊತೆಗೆ ಮ್ಯಾನೇಜ್ಮೆಂಟ್, ಶಿಕ್ಷಣ ಮತ್ತು ಕೆರಿಯರ್ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದಾರೆ. ಸರ್, ಈಗ ಕಾರ್ಯಕ್ರಮ ಶುರು ಮಾಡೋಣ ಸರ್. ಆಯ್ತು, ಮಾಡೋಣ. ಸರ್, ಈಗ ಮೊದಲನೇ ಪ್ರಶ್ನೆ. ಹೇಳಿ. ಈಗಷ್ಟೇ PUC ಫಲಿತಾಂಶ ಬಂದಿದೆ. PUC ನಂತರ ಮುಂದೇನೋ ಚರ್ಚೆ ವಿದ್ಯಾರ್ಥಿ ಮತ್ತು ಪೋಷಕರಲ್ಲಿದೆ, ಮತ್ತೆ ಎಲ್ಲರ ಮನೆಯಲ್ಲೂ ಇದೇ ಚರ್ಚೆ ನಡೀತಾ ಇದೆ. ಹಾಗಾಗಿ ಈಗ ವಿದ್ಯಾರ್ಥಿಗಳ ಮುಂದಿರುವ ಆಯ್ಕೆಗಳೇನು? ವಿಶೇಷವಾಗಿ ಮೆಡಿಕಲ್, ಇಂಜಿನಿಯರಿಂಗ್ ಬಿಟ್ಟು ಯಾವ ಉತ್ತಮ ಕೋರ್ಸ್ ಆಯ್ಕೆಗಳಿದಾವೆ ಸರ್? ಸೊ, ಪ್ರಜಾವಾಣಿ ಬಳಗದ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ನಮಸ್ಕಾರ ಮತ್ತು PUC ನಂತರದ ಶೈಕ್ಷಣಿಕ ಆಯ್ಕೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜ, ಈಗಾಗಲೇ PUC ಫಲಿತಾಂಶ ಬಂದಿದೆ. ಹಾಗಾಗಿ PUC ನಂತರ ಮುಂದೇನು ಅನ್ನೋ ಪ್ರಶ್ನೆ ಎಲ್ಲರ ಮುಂದಿದೆ. ಇವತ್ತು ಪ್ರಮುಖವಾಗಿ ಕೋರ್ಸ್ ಆಯ್ಕೆಗಳ ಬಗ್ಗೆ ಮಾತನಾಡೋಣ ಮತ್ತು ನಮ್ಮಲ್ಲಿರುವ 3 ಮೇನ್ ಸ್ಟ್ರೀಮ್ಸ್ ಏನಿದೆ ಅಂದರೆ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ವಿಷಯಗಳನ್ನು ತೆಗೆದುಕೊಂಡಿರೋ ವಿದ್ಯಾರ್ಥಿಗಳು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಮೊದಲು ಸೈನ್ಸ್ ಸ್ಟ್ರೀಮ್ ಬಗ್ಗೆ. ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ಕೋರ್ಸ್ಗಳು ಆಯ್ಕೆಗಳ ಮುಂಚೂಣಿಯಲ್ಲಿದೆ ಮತ್ತು ಇದರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ನಾನು ಸಹ ಕಳೆದ ತಿಂಗಳು 12ನೇ ತಾರೀಕು ಇದೇ ಕಾರ್ಯಕ್ರಮದಲ್ಲಿ ನಡೆದ ಸಂದರ್ಭದಲ್ಲಿ ಈ ಬಗ್ಗೆ ಮಾತನಾಡಿದ್ದೇನೆ. ಹಾಗಾಗಿ ಇವೆರಡು ಕೋರ್ಸ್ಗಳು ಬಿಟ್ಟು ಬೇರೆ ಆಯ್ಕೆಗಳ ಬಗ್ಗೆ ಜಾಸ್ತಿ ವಿವರಿಸ್ತೀನಿ. ಸಾಮಾನ್ಯವಾಗಿ PUCಲಿ ಏನು ಸಬ್ಜೆಕ್ಟ್ಸ್ ತಗೊಂಡಿರ್ತೀವಿ ಆ ವಿಷಯಗಳಲ್ಲಿ ನಾವು BSc ಮಾಡ್ಬೋದು. ಹಾಗಾಗಿ ಸುಮಾರು 40ಕ್ಕೂ ಹೆಚ್ಚು ವಿಷಯಗಳಲ್ಲಿ BSc ಕೋರ್ಸ್ ಮಾಡ್ಬೋದು. ಹಾಗೂ ಯಾವುದಾದ್ರೂ 3 ಸಬ್ಜೆಕ್ಟ್ಗಳ ಕಾಂಬಿನೇಷನ್ ತಗೋಬೋದು ಅಥವಾ ಯಾವುದಾದ್ರೂ ಒಂದು ಪ್ರಮುಖ ವಿಷಯದಲ್ಲಿ BSc ಆನರ್ಸ್ ಕೋರ್ಸ್ ಸಹ ಮಾಡ್ಬೋದು. ಹಾಗಾಗಿ BSc ಕೋರ್ಸನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಮೈಕ್ರೋಬಯಾಲಜಿ, ಝುವಾಲಜಿ, ಬಾಟ್ನಿ, ನಾಟಿಕಲ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಬಯೋಟೆಕ್, ಸ್ಟ್ಯಾಟಿಸ್ಟಿಕ್ಸ್, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಫೊರೆನ್ಸಿಕ್ ಸೈನ್ಸ್, ಹೀಗೆ ಸುಮಾರು 40 ವಿಷಯಗಳಲ್ಲಿ BSc ಮಾಡ್ಬೋದು. ಎಲ್ಲ ವಿಷಯಗಳನ್ನು ಇಲ್ಲಿ ಹೆಸರು ಹೇಳೋದಕ್ಕೆ ಸಮಯದ ಅಭಾವದಿಂದ ಕಷ್ಟ ಆಗ್ಬೋದು. ಬಟ್ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಅಂದರೆ ಸುಮಾರು 40 ವಿಷಯಗಳಲ್ಲಿ ನಾವು BSc ಕೋರ್ಸ್ ಮಾಡ್ಬೋದು. ಹಲವಾರು ವರ್ಷಗಳಿಂದ ಕೆಲವು ಪ್ಯೂರ್ ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಬೇಡಿಕೆ ಕಮ್ಮಿ ಆಗಿತ್ತು. ಹಾಗಾಗಿ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಅತಿ ಮುಖ್ಯವಾದ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಕೆಲಸಗಳು ಆಗಿಲ್ಲ ಅಥವಾ ಆಗ್ತಾನೂ ಇಲ್ಲ ಈಗ. ಹಾಗಾಗಿ ಈ ವೃತ್ತಿಗಳಲ್ಲಿ ಆಸಕ್ತಿ ಇದ್ದರೆ ಈ ಕೋರ್ಸ್ಗಳನ್ನು ಮಾಡ್ಬೋದು. ಎರಡನೇದು, ಈಗ ಕಂಪ್ಯೂಟರ್ಸ್ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದರೆ ಅಥವಾ ಇದ್ದು ಎಂಜಿನಿಯರಿಂಗ್ ಬೇಡ ಅನ್ನೋದಾದರೆ ಸೇರಬಹುದಾದ ಇನ್ನೊಂದು ಆಪ್ಷನ್ನು BCA ಕೋರ್ಸ್ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಈ ಕೋರ್ಸ್ ಮಾಡಿದ ನಂತರ IT ಕಂಪ್ನಿಗಳಲ್ಲಿ ಕೆಲಸ ಮಾಡ್ಬೋದು ಅಥವಾ MCA ಮಾಡಿ ಇನ್ನಷ್ಟು ಉನ್ನತ ಕೆಲಸಗಳನ್ನು IT ಕಂಪ್ನಿ ಅಥವಾ ಬೇರೆ ಕಂಪ್ನಿಗಳಲ್ಲಿ ಸಹ ಮಾಡ್ಬೋದು.
BCA ಕೋರ್ಸ್ಗೆ ಸಾಮಾನ್ಯವಾಗಿ ಡೈರೆಕ್ಟ್ ಅಡ್ಮಿಷನ್ ಸಹ ಇದೆ. ಇನ್ನೊಂದು ಮುಖ್ಯವಾದ ಕೋರ್ಸ್ ಅಂತಂದರೆ ವಿ ಕಾಲ್ ಇಟ್ ಆಸ್ ಫಾರ್ಮ್ ಕೋರ್ಸಸ್. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಫ್ಲಾರಿಕಲ್ಚರ್, ಫಿಶರೀಸ್, ಅಗ್ರಿ ಬಿಸ್ನೆಸ್, ಡೈರಿ ಟೆಕ್ನಾಲಜಿ, ಅಗ್ರಿ ಎಂಜಿನಿಯರಿಂಗ್, ಫುಡ್ ಟೆಕ್ನಾಲಜಿ, ಹೀಗೆ ಅನೇಕ ಚಾಯ್ಸಸ್ಗಳ ಎಲ್ಲ ಇದೆ. ಈ ಕೋರ್ಸ್ಗಳೆಲ್ಲ ಸೆಪರೇಟ್ ಯೂನಿವರ್ಸಿಟಿ KVAFSU ಅಂತ ಅಡಿಯಲ್ಲಿ ಬರುತ್ತೆ. ಮತ್ತು ಎಂಟ್ರೆನ್ಸ್ ಈಸ್ ಥ್ರೂ KCET, ಅಂದರೆ CET ಎಕ್ಸಾಮ್ ಬರೀಬೇಕಾಗತ್ತೆ. ಇದಲ್ಲದೆ ಇನ್ನೂ ಸೈನ್ಸ್ ಸಂಬಂಧಿತ ಕೋರ್ಸ್ಗಳಂದರೆ ಹೋಮ್ ಸೈನ್ಸಸ್, ಎನ್ವೈರ್ನ್ಮೆಂಟಲ್ ಸೈನ್ಸಸ್, ಆಮೇಲೆ ಓಷನಗ್ರಫಿ, ಆಂಥ್ರಪಾಲಜಿ, ಮೆಟೀರಿಯಾಲಜಿ, ಇವೆಲ್ಲವೂ ಸಾಮಾನ್ಯವಾಗಿ 3 ವರ್ಷದ ಕೋರ್ಸಸ್ಸು ಮತ್ತು ಅಡ್ಮಿಷನ್ ಸಾಮಾನ್ಯವಾಗಿ ಡೈರೆಕ್ಟಾಗಿರುತ್ತೆ. ಇನ್ನೊಂದು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿದ್ದ ಮುಖ್ಯವಾದ ಕೋರ್ಸ್ಗಳಂದರೆ BSc ಪ್ಯಾರಾಮೆಡಿಕಲ್ ಕೋರ್ಸಸ್ ಇವೆ. ಇಲ್ಲಿ ಅನೇಕ ಕೋರ್ಸ್ಗಳಿವೆ ಮತ್ತು ಈಗ ಈ ಸಂದರ್ಭದಲ್ಲಿ ಅತ್ಯಂತ ಬೇಡಿಕೆಯಲ್ಲಿರೋ ಕ್ಷೇತ್ರ ಇದು. ಅದರಲ್ಲಿ BSc ನರ್ಸಿಂಗ್, BSc ಫಿಸಿಯೋಥೆರಪಿ, BSc ರೇಡಿಯಾಲಜಿ, BSc ಇಮೇಜಿಂಗ್, BSc ಆಲಿಡ್ ಸರ್ವಿಸಸ್ ಇತ್ಯಾದಿ ಕೋರ್ಸ್ಗಳಿದೆ. ಇದಲ್ಲದೆ BSc ಡಯಟಿಷಿಯನ್ ಆ್ಯಂಡ್ ನ್ಯೂಟ್ರಿಷನಿಸ್ಟ್ ಈಸ್ ಆಲ್ಸೋ ಅನದರ್ ವೆರಿ ಗುಡ್ ಕೋರ್ಸ್. ಈ ಕೋರ್ಸ್ಗೆ ಬಯಾಲಜಿ ಓದಿರಬೇಕಾಗತ್ತೆ ಆ್ಯಂಡ್ ಅಡ್ಮಿಷನ್ ಜನರಲಿ ಡೈರೆಕ್ಟಾಗಿ ಆಗುತ್ತೆ. ಇವೆಲ್ಲವೂ ಸಹ ಸಾಮಾನ್ಯವಾಗಿ 3-4 ವರ್ಷದ ಕೋರ್ಸ್ಗಳು. ಇನ್ನೊಂದು ಉತ್ತಮವಾದ ಕೋರ್ಸ್ ಆಯ್ಕೆ ಅಂತಂದರೆ B ಫಾರ್ಮಾ. ಇದು 4 ವರ್ಷದ ಕೋರ್ಸು. B ಫಾರ್ಮಾ ಮಾಡಿ ಫಾರ್ಮಾ ಕಂಪ್ನಿಗಳಲ್ಲಿ, ಕೆಮಿಕಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಬೋದು ಮತ್ತು M.Pharm ಕೂಡ ಮಾಡ್ಬೋದು. ಇದಲ್ಲದೆ ಸ್ವಂತವಾಗಿ ಮೆಡಿಕಲ್ ಸ್ಟೋರ್ಸ್ ಬಿಸ್ನೆಸ್ ಸಹ ಮಾಡ್ಬೋದು. ಆಮೇಲೆ ನಿಮ್ಮಲ್ಲಿ ಅನೇಕರಿಗೆ ನಮ್ಮ ದೇಶಕ್ಕೆ ಸೇವೆ ಮಾಡಬೇಕು ಅಂತ ಆಸೆ ಇರುತ್ತೆ. ಹಾಗಾದರೆ ಇಂಡಿಯನ್ ಡಿಫೆನ್ಸ್ ಸರ್ವೀಸಸಲ್ಲಿ ಸಾಕಷ್ಟು ಅವಕಾಶಗಳಿವೆ. ಇದರಲ್ಲಿ ಅತ್ಯುತ್ತಮವಾದ ಆಯ್ಕೆ ಅಂತಂದರೆ NDA ಮುಖಾಂತರ. ಇಲ್ಲಿಗೆ ಸುಲಭವಾಗಿ ಸೀಟು ಸಿಗೋದಿಲ್ಲ ಮತ್ತು ಒನ್ ಆಫ್ ದ ಮೋಸ್ಟ್ ಕಾಂಪಿಟೇಟಿವ್ ಎಂಟ್ರೆನ್ಸ್ ಎಕ್ಸಾಮ್ಸ್. ಆದರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಇದು ನೀವು PUC ನಂತರ NDA ಎಕ್ಸಾಮ್ ತೊಗೊಂಡು ಜಾಯಿನ್ ಆಗ್ಬೋದು. ಇನ್ನೊಂದು ಅವಕಾಶ ಏನು ಅಂತಂದರೆ PUC ನಂತರ ಡಿಫೆನ್ಸ್ ಸೇರೋದಕ್ಕೆ ಇನ್ನೊಂದು ಅವಕಾಶ ಯಾವುದು ಅಂದರೆ ದಿಸ್ ಇಸ್ ಥ್ರೂ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ. ಇದು 5 years ಕೋರ್ಸ್ ಇದು. ಈ ಸ್ಕೀಮಲ್ಲಿ ನೀವು ಸೇರಿದ್ರೆ ನಿಮಗೆ ಇಲ್ಲಿ ಕೊಡುವ ತರಬೇತಿ ಮತ್ತು ಅದಕ್ಕೆ ಸಂಬಂಧಿತ ಎಲ್ಲ ನಿಯಮಗಳನ್ನು ಯಶಸ್ವಿಯಾಗಿ ಪೂರೈಸಿದ್ರೆ ನಿಮಗೆ ಎಂಜಿನಿಯರಿಂಗ್ ಡಿಗ್ರಿ ಮತ್ತು ದೇಶದ ಡಿಫೆನ್ಸ್ ಸರ್ವಿಸ್ನಲ್ಲಿ ಕೆಲಸವೂ ಸಿಗುತ್ತೆ. ಅಂದರೆ ದೇಶ ಸೇವೆ ಮತ್ತು ಎಂಜಿನಿಯರಿಂಗ್ ಡಿಗ್ರಿ. ಇದಲ್ಲದೆ ಇನ್ನೊಂದು ಆಪರ್ಚುನಿಟಿ ಏನಿದೆ ಅಂತಂದರೆ ಡಿಗ್ರಿ ನಂತರ ಇದಕ್ಕೆ ಡಿಗ್ರಿ ಮಾಡಿ ಆಮೇಲೆ ಮಾಡಬೇಕಾಗತ್ತೆ. ದಿಸ್ ಇಸ್ ಕಾಲ್ಡ್ CDS ಅಂತ, ಅಂದರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್ ತೊಗೊಂಡು ಇಂಡಿಯನ್ ಡಿಫೆನ್ಸ್, ಆ್ಯಂಡ್ ದಿಸ್ ಇಸ್ ಫಾರ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜಾಯ್ನ್ ಆಗ್ಬೋದು. ಈ ಸ್ಟ್ರೀಮಲ್ಲಿ ಇನ್ನೊಂದು ವೃತ್ತಿ ಯಾವುದು ಅಂತಂದರೆ ಮರ್ಚೆಂಟ್ ನೇವಿ. PUC ನಂತರ BSc ಇನ್ ನಾಟಿಕಲ್ ಸೈನ್ಸ್ ಅಥವಾ BTech ಇನ್ ಮೆರೈನ್ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಈ ವೃತ್ತಿಯಲ್ಲಿ ನಿಮ್ಮ ಜೀವನವನ್ನು ರೂಪಿಸ್ಕೋಬೋದು. ಇಲ್ಲಿನ ಕೆಲಸದ ಶೈಲಿ, ನಿಯಮಗಳು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತೆ ಮತ್ತು ಕೆಲಸ ಸಾಮಾನ್ಯವಾಗಿ ಶಿಪ್ಗಳಲ್ಲಿ ಆಗುತ್ತೆ. ಆದರೆ ಅತ್ಯಾಕರ್ಷಕವಾದ ಒಂದು ಸಂಬಳ ಮತ್ತು ಬೆನಿಫಿಟ್ ಸಹ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು, ಯಾವುದೇ ಕೋರ್ಸ್ ಮಾಡಬೇಕು ಅಂತಂದರೆ ನಿಮಗೆ ಆ ಸಬ್ಜೆಕ್ಟಲ್ಲಿ ವಿಶೇಷವಾದ ಆಸಕ್ತಿ ಇರಬೇಕು ಮತ್ತು ಗ್ರ್ಯಾಜುಯೇಷನ್ ಆದಮೇಲೆ ಮುಂದಿನ ಹಾದಿ ಏನು ಅನ್ನೋ ನಿಖರವಾದ ಒಂದು ಕಲ್ಪನೆ, ಒಂದು ಪ್ಲ್ಯಾನಿಂಗ್ ಇರಲೇಬೇಕಾಗತ್ತೆ. ಆಮೇಲೆ ನೇರವಾಗಿ ಕೆಲಸಕ್ಕೆ ಸೇರೋ ಅವಕಾಶಗಳಿವೆ, ಅದನ್ನು ನೀವು ಮಾಡಬೇಕಾ ಅಥವಾ ಸಬ್ಜೆಕ್ಟಲ್ಲಿ ಹೆಚ್ಚಿನ ಪರಿಣತಿಗಾಗಿ PG ಮಾಡಿ, ಡಾಕ್ಟ್ರೇಟ್ ಮಾಡಿ, ರಿಸರ್ಚ್ ಮಾಡಬೇಕಾ ಅಥವಾ MSc ಮಾಡಿ, B.Ed ಮಾಡಿ ಟೀಚಿಂಗ್ ವೃತ್ತಿ ಆರಿಸ್ಕೊಳ್ತೀರಾ? ಇವೆಲ್ಲವೂ ಬಹಳ ಸ್ಪಷ್ಟವಾಗಿರಬೇಕು. ಇಲ್ಲಿಗೆ ಒಂದು ಅರ್ಥದಲ್ಲಿ ಸೈನ್ಸ್ ಸ್ಟ್ರೀಮ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಾಯಿತು. ಆಗ್ತದೆ ಸರ್, ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದೆ ಸೈನ್ಸ್ ಸ್ಟ್ರೀಮ್ ಸಂಬಂಧಪಟ್ಟಂಗೆ. ಇದು ಬಹಳ ಉಪಯುಕ್ತ ನಮ್ಮ ವಿದ್ಯಾರ್ಥಿಗಳಿಗೆ. ಸರ್, ಈಗ ಈ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇರುವಂತಹ ಆಯ್ಕೆಗಳೇನು ಸರ್? ಈಗ ಸೈನ್ಸ್ ಸ್ಟ್ರೀಮ್ ಆಯಿತು, ಈ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅವರು ಏನೇನು ಆಯ್ಕೆಗಳಿದಾವೆ? ಹೌದು. ಈಗ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ವೃತ್ತಿ ಅಂತಂದರೆ CA ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್. ಈ ಕೋರ್ಸನ್ನು ನೀವು PUC ನಂತರ CPT ಟೆಸ್ಟ್ ಮುಖಾಂತರ ಅಥವಾ BCom ಮಾಡಿ ಕೂಡ ಮಾಡ್ಬೋದು. ಸುಮಾರು 5-6 ವರ್ಷ ಆಗುತ್ತೆ ಈ ಕೋರ್ಸ್ ಮಾಡೋದಕ್ಕೆ ಮತ್ತು ಬಹಳ ಬೇಡಿಕೆಯಲ್ಲಿರುವ ವೃತ್ತಿ ಇದು. ಈ ಕೋರ್ಸ್ ಮಾಡಿ ಬದುಕಿನಲ್ಲಿ ಒಳ್ಳೆಯ ಪ್ರಗತಿಯನ್ನು ನೀವು ಕಾಣ್ಬೋದು. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಸುಲಭವಾಗಿ ಮಾಡೋ ಕೋರ್ಸ್ ಅಲ್ಲ. ಈ ಕೋರ್ಸ್ ಮಾಡಬೇಕು ಅಂದರೆ ನಿಮಗೆ ಕಾಮರ್ಸ್ ಮತ್ತು ಅಕೌಂಟೆನ್ಸಿ ವಿಷಯಗಳಲ್ಲಿ ಆಸಕ್ತಿ ಮತ್ತು ಸ್ವಾಭಾವಿಕವಾದ ಪ್ರತಿಭೆ ಇರಬೇಕು.
ಹಣಕಾಸಿನ ವಿಷಯಗಳನ್ನು ಬಹಳ ಕ್ಷಿಪ್ರವಾಗಿ ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲೇ ಒಂದು ಲೆಕ್ಕಾಚಾರ ಮಾಡೋ ಒಂದು ಕೌಶಲ ಇರಬೇಕಾಗತ್ತೆ. ಪಬ್ಲಿಕ್ ಮತ್ತು ಪ್ರೈವೇಟ್ ಎರಡೂ ಸೆಕ್ಟರ್ಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಸ್ವಂತ ಪ್ರಾಕ್ಟೀಸ್ ಸಹ ನೀವು ಮಾಡ್ಬೋದು. ಹಾಗಾಗಿ CA ಮಾಡಿದ ಮೇಲೆ ಬಹಳ ಬೇಗ ವೃತ್ತಿಯಲ್ಲಿ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ಬೋದು. ಇಲ್ಲಿ ಎರಡನೇ ಆಪ್ಷನ್ ಏನು ಅಂತಂದರೆ ACS ಅಂದರೆ ಅಸೋಸಿಯೇಟ್ ಕಂಪ್ನಿ ಸೆಕ್ರೆಟರಿ ಕೋರ್ಸ್ ಅಂತ. ಇದು PUCಲಿ ಸೈನ್ಸ್ ಅಥವಾ ಕಾಮರ್ಸ್ ಸ್ಟ್ರೀಮ್ ತೊಗೊಂಡಿದ್ದು ಸಹ ಮಾಡೋ ಒಂದು ಕೋರ್ಸು. PUC ಮಾಡಿ ಅಥವಾ ಡಿಗ್ರಿ ಮಾಡಿ ಕೂಡ ಈ ಕೋರ್ಸನ್ನು ಮಾಡ್ಬೋದು. ಇದು ಸಹ ಸುಮಾರು 5 ವರ್ಷ ಬೇಕಾಗತ್ತೆ. ಆಮೇಲೆ CA ಕೋರ್ಸ್ಗೆ ಬೇಕಾಗೋ ಹೆಚ್ಚು ಕಮ್ಮಿ ಎಲ್ಲ ಕೌಶಲ್ಯಗಳು ಇಲ್ಲೂ ಬೇಕಾಗತ್ತೆ. ಇದು ಸಹ ಬೇಡಿಕೆಯಲ್ಲಿರೋ ವೃತ್ತಿ ಮತ್ತು ಕಾರ್ಪೊರೇಟ್ ವಲಯದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಇಲ್ಲಿ ಸಾಧಿಸ್ಬೋದು. ಮೂರನೇ ಪ್ರಮುಖವಾದ ಕೋರ್ಸ್ ಅಂದರೆ ICWA. ಈಗ ಈ ಕೋರ್ಸನ್ನು ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಥವಾ CMA ಕೋರ್ಸ್ ಅಂತ ಹೇಳ್ತೀವಿ. ಇದು ಸಹ CA ಅಥವಾ ACS ತರಹದ ಕೋರ್ಸೇ ಮತ್ತು ಬೇಡಿಕೆಯಲ್ಲಿದೆ. ಸುಮಾರು 5 ವರ್ಷ ಈ ಕೋರ್ಸ್ಗೂ ಸಹ ಆಗುತ್ತೆ. ಇದು ಸಹ PUC ಆದ ನಂತರ ನೇರವಾಗಿ ಫೌಂಡೇಶನ್ ಕೋರ್ಸ್ ಮಾಡಿ ಅದಾದಮೇಲೆ ನಾವು ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಕೋರ್ಸ್ ಮಾಡ್ಬೋದು. ಆ್ಯಂಡ್ ಒನ್ ಹ್ಯಾಸ್ ಟು ಎನ್ರೋಲ್ ಫಾರ್ ಕೋಚಿಂಗ್ ಥ್ರೂ ದಿ ICMAI ಇನ್ಸ್ಟಿಟ್ಯೂಟ್. ಈ 3 ಕೋರ್ಸ್ಗಳು ಅಲ್ಲದೆ ಅನೇಕ ಆಪ್ಷನ್ಸ್ಗಳಿರೋ BCom ಕೋರ್ಸ್ ಸಹ ಮಾಡ್ಬೋದು. ಸದ್ಯಕ್ಕೆ BCom ಸಹ ಬೇಡಿಕೆಯಲ್ಲಿರೋ ಕೋರ್ಸ್ ಅಂತ ನಾವು ಹೇಳ್ಬೋದು. ಅದೇ BCom ಅಲ್ಲಿ ಹೊಸ ಕೋರ್ಸ್ಗಳು ಈಗ ಏನೇನಿದಾವೆ ಸರ್ ಈಗ BCom ಸಂಬಂಧಪಟ್ಟಾಗೆ? ಹೌದು ಸರ್, ಇದಕ್ಕಿಂತ ಒಂದು ಮುಂಚೆ ಇನ್ನೊಂದು ಸಣ್ಣ ಇಂಟ್ರೊಡಕ್ಷನ್ ನಂದು ಏನಂದ್ರೆ, ಹಾ, ಈ ನಮ್ಮ ಈ CA ಕೋರ್ಸ್ಗೆ ಸುಲಭವಾಗಿ ದಕ್ಕೋದಿಲ್ಲ ಅಂತ ಒಂದು ಮಾತಿದೆ, ಅದು ನಿಜನಾ ಸರ್? ಹೌದು. CA ಕೋರ್ಸ್ ಕಷ್ಟ ನಿಜ, ಆದರೆ ಅಸಾಧ್ಯ ಅಲ್ಲ. ನೋಡಿ, ಈಗ ಜ್ಞಾಪಕಕ್ಕೆ ಬಂತು, ನೆನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಅದರ ಕ್ಯಾಪ್ಷನ್ ಏನಿತ್ತು ಅಂತಂದರೆ, ಇಟ್ ಟೇಕ್ಸ್ ಅನ್ ಆ್ಯಾವ್ರೇಜ್ ಆಫ್ 5 attempts ಟು ಪಾಸ್ CA ಎಕ್ಸಾಮ್. ದಿಸ್ ಈಸ್ ಎ ಫ್ರಂಟ್ ಪೇಜ್ ಆ್ಯಡ್. Although I don't know if 5 is indeed the average, there is no doubt average is definitely multiple times. ಆದರೆ ನಾನು ಮೊದಲನೇ ಅಟೆಂಪ್ಟಲ್ಲಿ ಪಾಸಾಗಿರೋ ಅನೇಕರನ್ನು ಕಂಪ್ನಿಗಳಲ್ಲಿ ರೆಕ್ರೂಟ್ ಮಾಡ್ಕೊಂಡಿದ್ದೀನಿ. ನಾನು ಟಾಟಾಸಲ್ಲಿದ್ದಾಗ CA ಕ್ಯಾಂಡಿಡೇಟ್ಸ್ಗೆ ರೆಕ್ರೂಟ್ಮೆಂಟ್ಗೆ ಒಂದು ಕ್ಲಾಸ್ ಇತ್ತು. ಏನು ಅಂದರೆ, ಆದಷ್ಟು ಫಸ್ಟ್ ಅಟೆಂಪ್ಟಲ್ಲಿ ಪಾಸಾಗಿರೋದನ್ನೇ ತಗೋಬೇಕು ಅಂತ ಒಂದು ಕ್ಲಾಸ್ ಇತ್ತು. ಬಿಕಾಸ್ ದೇ ವಿಲ್ ಬಿ ಬ್ರಿಲಿಯಂಟ್ ಅಟ್ ವರ್ಕ್ ಆ್ಯಂಡ್ ನೀಡ್ ಮಿನಿಮಮ್ ಟ್ರೈನಿಂಗ್ ಆ್ಯಂಡ್ ಇಂಡಕ್ಷನ್. ದಟ್ಸ್ ದ ಲಾಜಿಕ್. ಇವತ್ತು ಸಹ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗೋರು ಇದ್ದಾರೆ. ಹಾಗಾಗಿ ಈ ಕೋರ್ಸ್ ಸಹ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗೋದು ಅಸಾಧ್ಯ ಅಲ್ಲ. ಆದರೆ ಈ ಕೋರ್ಸ್ ಮಾಡೋಕ್ಕೆ ಸಾಕಷ್ಟು ಪರಿಶ್ರಮ ಬೇಕಾಗತ್ತೆ, ಆಸಕ್ತಿ ಇರಬೇಕು ಮತ್ತು ಈ ವಿಷಯಕ್ಕೆ ಸಂಬಂಧಿಸಿದ ಒಂದು ಸ್ವಾಭಾವಿಕವಾದ ಪ್ರತಿಭೆ ಇರಬೇಕು. ನಾನು CA ಪರೀಕ್ಷೆಯನ್ನು ಫಸ್ಟ್ ಅಟೆಂಪ್ಟಲ್ಲಿ ಅಥವಾ ಆದಷ್ಟು ಬೇಗ ಮಾಡೋದು ಹೇಗೆ ಅಂತ ಕೆಲವು ಟಿಪ್ಸ್ ಅಥವಾ ಸಲಹೆಗಳನ್ನು ಈಗ ನೀಡ್ತಾ ಇದ್ದೀನಿ. ನೀವು ಓದುವ ವ್ಯಾಪ್ತಿ ವಿಸ್ತಾರವಾಗಿರಲಿ. ಅಂದರೆ ಈ ಕೋರ್ಸಿಗೆ ನಾವು ಸೆಲೆಕ್ಟಾಗಿ ಓದೋಕ್ಕಾಗಲ್ಲ. ವಿ ಹ್ಯಾವ್ ಟು ಗೋ ಇನ್ ಟು ದ ಎಂಟೈರ್ ಡೆಪ್ತ್. ಹಾಗಾಗಿ ನಿಮ್ಮ ಓದುವಿಕೆ ವಿಸ್ತಾರವಾಗಿಯೂ ಆಳವಾಗಿಯೂ ಇರಬೇಕು. ಆಮೇಲೆ ಓದುವ ತಂತ್ರಗಾರಿಕೆಯಲ್ಲಿ ಜಾಣತನ ಇರಲಿ. ಅಂದರೆ ಯೂಸ್ ಪ್ರಾಪರ್ ರೀಡಿಂಗ್ ಟೆಕ್ನಿಕ್ ಆ್ಯಂಡ್ ಒನ್ ಟೆಕ್ನಿಕ್ ಈಸ್ ಕಾಲ್ಡ್ SQ3R ಅಂತ. ಆಮೇಲೆ ಓದುವಾಗ ನೋಟ್ಸ್ ಬರ್ಕೊಂಡು ಓದೋ ಅಭ್ಯಾಸ ಇರಲಿ. ಹಾಗಾಗಿ ಓದುವ ಮತ್ತು ನೋಟ್ಸ್ ತೆಗೆದುಕೊಳ್ಳುವ ಕೆಲವು ಟೆಕ್ನಿಕ್ಸ್ ಇದೆ. ನನ್ನ ವೆಬ್ಸೈಟ್ ಮತ್ತು ಯೂಟ್ಯೂಬ್ ಚಾನಲ್ಲಿ ಇವೆರಡು ವಿಷಯಗಳ ಬಗ್ಗೆ 1-2 ನಿಮಿಷಗಳ ವಿಡಿಯೋ ಇದೆ, ಆರ್ಟಿಕಲ್ ಸಹ ಇದೆ, ಅದನ್ನು ತಾವು ನೋಡ್ಬೋದು. ಆಮೇಲೆ ದಿನಕ್ಕೆ ಒಂದು 8-10 ಗಂಟೆಯ ಅಭ್ಯಾಸ ಬೇಕಾಗುತ್ತೆ. ಹಾಗಾಗಿ ಅನವಶ್ಯಕವಾದ ಚಟುವಟಿಕೆಗಳಿಂದ ದೂರ ಇರೋದು ಒಳ್ಳೆಯದು. ಉದಾಹರಣೆಗೆ ಸೋಷಿಯಲ್ ಮೀಡಿಯಾ, ಟೆಲಿವಿಷನ್, ಇದರಿಂದ. So my advice to CA aspirants, please don't get discouraged by hearing about the number of attempts or very low pass percentage is about 4-5%. ಆದರೆ ಈ ಪರೀಕ್ಷೆಗಳಲ್ಲಿರೋ 2 ಗ್ರೂಪ್ ಇರುತ್ತೆ ಇಲ್ಲಿ. ಆ 2 ಗ್ರೂಪ್ಗಳನ್ನ ಒಟ್ಟಿಗೆ ತಗೊಳ್ಳೋದ್ರ ಬದಲು ಒಂದೊಂದು ಗ್ರೂಪನ್ನು ಒಂದೊಂದು ಸಲ ತೊಗೊಂಡು ಪಾಸ್ ಮಾಡಿದ್ರೆ ಪ್ರಾಯಶಃ ಸ್ವಲ್ಪ ಸುಲಭ ಆಗುತ್ತೆ. ಏಕೆಂದರೆ 4-5% ಇರೋ ಈ ಪಾಸ್ ಪರ್ಸೆಂಟೇಜು ಸೆಪ್ರೇಟಾಗಿ ತೊಗೊಂಡಾಗ ಇಟ್ ಗೋಸ್ ಅಪ್ ಟು ಅಬೌಟ್ 12-18% ತನಕ ಆಗುತ್ತೆ. ಹಾಗಾಗಿ ದಿಸ್ ಈಸ್ ವಾಟ್ CA ವಿಚ್ ಇಸ್ ಎ ವೆರಿ ಗುಡ್ ಕೋರ್ಸ್ ಆ್ಯಂಡ್ ಆ್ಯಸ್ ಮೆನಿ ಆ್ಯಂಡ್ ದೇರ್ ಇಸ್ ಅ ಲಾಟ್ ಆಫ್ ಡಿಮಾಂಡ್ ಇನ್ ದಿ ಕಾರ್ಪೊರೇಟ್ ಸೆಕ್ಟರ್. ಹಾಗಾಗಿ ಇದು ಭಾಳ ಒಳ್ಳೆ ಕೋರ್ಸು. ಅದೇ ಮನಸ್ಸು ಮಾಡಿದ್ರೆ ಯಾವುದು ಸಹ ಅಸಾಧ್ಯ ಅಲ್ಲ ಅನ್ನೋದು ನೀವು. ಅದೇ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೀವಿ. ಹಾಗೆ ಹೌದು, ಮನಸ್ಸಿದ್ರೆ ಮಾರ್ಗ. ಸರ್, ಅದೇ ನೀವು BCom ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಈಗ ಅದರಲ್ಲಿ ಏನೇನು ಹೊಸ ಕೋರ್ಸ್ಗಳಿದಾವೆ ಸರ್? ಈಗ ಕಳೆದ ಅನೇಕ ವರ್ಷಗಳಲ್ಲಿ ಏನಾಗಿದೆ ಅಂದರೆ BCom ಬಹಳ ಜನಪ್ರಿಯ ಆಗಿದೆ.
ಒಂದು ಬಿ ಎಸ್ ಸಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸುಲಭ ಅನ್ನೋ ಅಭಿಪ್ರಾಯ ಕೂಡ ಇದೆ. ಎರಡನೇದು ಬಿ ಕಾಮ್ ಮಾಡಿದ ಮೇಲೆ ನೇರವಾಗಿ ಕೆಲಸ ಸಿಗುವ ಅವಕಾಶಗಳು ಹೆಚ್ಚಾಗಿದೆ ಮತ್ತು ಬಿ ಕಾಮ್ ನಂತರ ಮಾಡಬಹುದಾದ ಅನೇಕ ಕೋರ್ಸ್ಗಳಿದೆ. ನಾಲ್ಕನೇ ರೀಸನ್ನು ಮತ್ತು ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರ ಅಂತಂದರೆ ಕಾಮರ್ಸ್ ಸಂಬಂಧಿತ ಅನೇಕ ಕ್ಷೇತ್ರಗಳಲ್ಲಿ ವ್ಯಾಪಕವಾದ ಅಭಿವೃದ್ಧಿ ಮತ್ತು ಬೆಳವಣಿಗೆ ಆಗಿದೆ. ಹಾಗಾಗಿ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಸ್ಟಾಕ್ ಮಾರ್ಕೆಟ್ಸ್, ಮ್ಯೂಚುವಲ್ ಫಂಡ್ಸ್, ಇನ್ವೆಸ್ಟ್ಮೆಂಟ್ಸ್, ಇಂಟರ್ನ್ಯಾಷನಲ್ ಫೈನಾನ್ಸ್ ಈ ಥರ ಅನೇಕ ಫೀಲ್ಡ್ಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ. ಹಾಗಾಗಿ ಈ ಸ್ಪೆಷಲೈಸೇಷನ್ಸ್ ಎಲ್ಲ ಈಗ ಬಿ ಕಾಮಲ್ಲಿ ಬಂದಿದೆ. ಅಂದರೆ ಬಿ ಕಾಮ್ ಜನರಲ್, ಬಿ ಕಾಮ್ ಫೈನಾನ್ಸ್ ಆ್ಯಂಡ್ ಅಕೌಂಟೆನ್ಸಿ, ಬಿ ಕಾಮ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್, ಆಮೇಲೆ ಬಿ ಕಾಮ್ ಇನ್ವೆಸ್ಟ್ಮೆಂಟ್ಸ್, ಬಿ ಕಾಮ್ ಇಂಟರ್ನ್ಯಾಷನಲ್ ಫೈನಾನ್ಸ್, ಹೀಗೆ ಅನೇಕ ಸ್ಪೆಷಲೈಸೇಷನ್ಗಳು ಶುರುವಾಗಿದೆ. ಆದ್ದರಿಂದ ಒಂದು ಖಚಿತವಾದ ವೃತ್ತಿಯನ್ನೇ ಸೇರಬೇಕು ಅಂತ ಇರೋರಿಗೆ ಇಲ್ಲಿರುವ ಅನೇಕ ವೃತ್ತಿ ಸಂಬಂಧಿತ ಬಿ ಕಾಮ್ ಕೋರ್ಸ್ಗಳನ್ನು ಅವರು ಆರಿಸ್ಕೊಳ್ಬೋದು. ಅದೇ ಸರ್, ಈಗ ಬಿ ಕಾಮ್ ಇದರ ವಿಸ್ತಾರ ಮತ್ತು ವ್ಯಾಪ್ತಿ ಹೆಚ್ಚಿರೋದ್ರಿಂದ ಬಹುತೇಕ ವಿದ್ಯಾರ್ಥಿಗಳು ಈಗ ಬಿ ಕಾಮ್ನೇ ಆಯ್ಕೆ ಮಾಡ್ಕೊತಾ ಇದ್ದಾರೆ. ಹೌದು ಹೌದು. ಇಂಥ ಟೈಮಲ್ಲಿ ಈಗ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಏನ್ ಮಾಡ್ಬೋದು ಸರ್? ಆರ್ಟ್ಸ್ ವಿಭಾಗ ಅಂತಂದರೆ ನಿಜಕ್ಕೂ ಒಂದು ತಪ್ಪು ಕಲ್ಪನೆ ಇದೆ ಅಂತ ನಾನು ಹೇಳಬೇಕು. ಆದರೆ ಆರ್ಟ್ಸ್ ವಿಭಾಗ ಅಂದರೆ ಬಹಳ ವಿಸ್ತಾರವಾದ ಕ್ಷೇತ್ರ. ಬಿ ಎ ಪದವಿಯನ್ನು ಅನೇಕ ವಿಷಯಗಳಲ್ಲಿ ನಾವು ಮಾಡ್ಬೋದು. ಉದಾಹರಣೆಗೆ ಕನ್ನಡ, ಇಂಗ್ಲೀಷ್, ಸೋಷಿಯಾಲಜಿ, ಜರ್ನಲಿಸಮ್, ಮಾಸ್ ಕಮ್ಯುನಿಕೇಷನ್, ಫಿಲಾಸಫಿ, ಸೈಕಾಲಜಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಜುಕೇಷನ್, ಫಿಸಿಕಲ್ ಎಜುಕೇಷನ್, ಸೋಷಿಯಲ್ ವರ್ಕ್, ಎನ್ವೈರ್ಮೆಂಟಲ್ ಸೈನ್ಸಸ್, ಫೈನ್ ಆರ್ಟ್ಸ್, ಆರ್ಕಿಯಾಲಜಿ, ಆಂಥ್ರಪಾಲಜಿ, ಮೀಡಿಯಾ ಸ್ಟಡೀಸ್, ರಿಲಿಜಿಯಸ್ ಸ್ಟಡೀಸ್, ಹೀಗೆ ಆಮೇಲೆ ಇದಲ್ಲದೆ ಎಲ್ಲ ಭಾಷೆಗಳಲ್ಲಿ ಸಹ ನಾವು ಬಿ ಎ ಮಾಡ್ಬೋದು. ಹಾಗಾಗಿ ಬಿ ಎ ಜನರಲ್ ಮತ್ತು ಯಾವುದಾದ್ರೂ ವಿಷಯಗಳಲ್ಲಿ ಬಿ ಎ ಆನರ್ಸ್ ಮಾಡೋ ಅವಕಾಶಗಳು ಸಹ ಇದೆ. ಹಾಗಾಗಿ ಇದು ಬಹಳ ವಿಸ್ತಾರವಾದ ಕ್ಷೇತ್ರ. ಅದು ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಬೆಳ್ಕೊಂಡು ಬಂದಿದೆ ಅಂತ ಅನಿಸುತ್ತೆ. ಬಿ ಎ ಅಂತಂದ್ರೆ ಜಾಸ್ತಿ ಆಪ್ಷನ್ಸ್ ಇಲ್ಲ ಅಂತ. ಅದೇ ಮಾನವಿಕ ವಿಷಯಗಳಿಗೆ ಹೆಚ್ಚು ಇದಿಲ್ಲ ಅಂತೇಳಿ, ಸ್ಕೋಪ್ ಇಲ್ಲ ಅನ್ನೋ ಒಂದು ಇದಿದೆ. ಇಲ್ಲ, ಅದು ತಪ್ಪು ಅಂತ ನನಗನ್ಸುತ್ತೆ. ಹೌದು. ಆಮೇಲೆ ಇದಲ್ಲದೆ ಆರ್ಟ್ಸ್ ಸ್ಟ್ರೀಮ್ನಲ್ಲಿ ಪಿ ಯು ಸಿ ಆದಮೇಲೆ ಬಿ ಬಿ ಎ ಮಾಡ್ಬೋದು, ಬಿ ಬಿ ಎ ಮಾಡಿ ಎಮ್ ಬಿ ಎ ಮಾಡ್ಬೋದು. ಆಮೇಲೆ ಬಿ ಎಸ್ ಡಬ್ಲ್ಯೂ ಅಂತ ಒಂದು ಭಾಳ ಒಳ್ಳೆ ಕೋರ್ಸ್ ಇದೆ. ಬಿ ಎಸ್ ಡಬ್ಲ್ಯೂ ಎ ಮಾಡಿ ಆನಂತರ ಎಮ್ ಎಸ್ ಡಬ್ಲ್ಯೂ ಕೂಡ ಮಾಡ್ಬೋದು. ಎಮ್ ಎಸ್ ಡಬ್ಲ್ಯೂ ಮಾಡಿದ್ಮೇಲೆ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಸಾಕಷ್ಟು ಸ್ಕೋಪ್ ಇದೆ. ಇದಲ್ಲದೆ ಹೋಟೆಲ್ ಮ್ಯಾನೇಜ್ಮೆಂಟ್, ಟೂರಿಸಮ್, ಹೀಗೆ ನಿಜ ಹೇಳಬೇಕು ಅಂತಂದರೆ ಲೆಕ್ಕವಿಲ್ಲದಷ್ಟು ಕೋರ್ಸ್ಗಳು ಆರ್ಟ್ಸ್ ಸ್ಟ್ರೀಮಲ್ಲಿದೆ. ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ವಿದ್ಯಾರ್ಥಿಗಳು ಕಾನೂನು ಮತ್ತು ಲಾಯರ್ ವೃತ್ತಿ ಅಂದರೆ ಪಿ ಯು ಸಿ ಆದ ನಂತರ 5 ವರ್ಷಗಳ ಇಂಟಗ್ರೇಟೆಡ್ LLB ಕೋರ್ಸ್ ಮಾಡಬಹುದು. ಇನ್ಫ್ಯಾಕ್ಟ್ ಈ ಇಂಟಗ್ರೇಟೆಡ್ ಕೋರ್ಸ್ಗಳನ್ನು ನಾನಾ ಕ್ಷೇತ್ರಗಳಲ್ಲಿ ಸಹ ಮಾಡ್ಬೋದು. ಅಂದರೆ MSc, MCom, MA ಈ ರೀತಿಯ ಆಪ್ಷನ್ಸ್ಗಳು ಸಹ ಇದೆ. ಅಥವಾ LLB ಕೋರ್ಸನ್ನು ಯಾವುದಾದ್ರೂ ಪದವಿಯ ನಂತರ ಸಹ ಮಾಡ್ಬೋದು. ಈ ಕೋರ್ಸ್ ಮಾಡಬೇಕಾದ್ರೆ ಈಗ ನೀವು ಹಂಚ್ಕೋತಿರೋ ಮಾಹಿತಿ ಅಂದ್ರೆ ಈ ಕಲಾ ವಿಭಾಗದಲ್ಲಿ ಇರುವಂತ ಇತರ ಹೊಸ ಕೋರ್ಸ್ಗಳ ಬಗ್ಗೆ ಹೇಳ್ತಾ ಇದೀರಲ್ವಾ ಸರ್ ಈಗ? ಹೌದು ಹೌದು ಹೌದು. ಈಗ ಸಾಮಾನ್ಯ ಈಗ ನಾವು ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಹಿಸ್ಟ್ರಿ, ಕನ್ನಡ ಮತ್ತೆ ಇಂಗ್ಲಿಷ್ ಇದಲ್ದೇನೆ ನೀವು ಇತರ ಹೊಸ ಕೋರ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಇನ್ನೊಂದಷ್ಟು ಹೊಸ ಕೋರ್ಸ್ಗಳ ಬಗ್ಗೆ ನಾನು ಹೇಳ್ತೀನಿ. ಆದರೆ ಈಗ ಲಾಯರ್ ವೃತ್ತಿ ಬಗ್ಗೆ ನಾನು ಮಾತನಾಡ್ತಿದ್ದೆ. ಸೊ ಒಂದು 2 ನಿಮಿಷ ಇಲ್ಲಿ ಆ್ಯಡ್ ಮಾಡಬೇಕೇನು ಅಂತಂದರೆ, ಈ ಕೋರ್ಸ್ ಮಾಡಬೇಕಾದ್ರೆ ಮುಖ್ಯವಾಗಿ ಮಾತನಾಡೋ ಕಲೆ ಇರಬೇಕು. ಅಂದರೆ ವಾಕ್ ಚಾತುರ್ಯ ಇರಬೇಕು, ಸಮಯ ಪ್ರಜ್ಞೆ, ಅತ್ಯಂತ ಹೆಚ್ಚಿನ ಒತ್ತಡದಲ್ಲಿ ಕೆಲಸ ಮಾಡುವ ಕ್ಷಮತೆ ಮತ್ತು ಅತ್ಯಂತ ಸಣ್ಣ ವಿಚಾರಕ್ಕೂ ಸಹ ಸಂಪೂರ್ಣವಾದ ಗಮನವನ್ನು ಕೊಡೋದು, ಅಂದರೆ ಅಟೆನ್ಷನ್ ಟು ಡೀಟೇಲ್ಸ್. ಮತ್ತು ಕಾನೂನು ವಿಚಾರಗಳಲ್ಲಿ ಅಂದರೆ ಸಿವಿಲ್, ಕ್ರಿಮಿನಲ್, ಕಂಪ್ನಿ ಲಾ, ಹೀಗೆ ಯಾವುದಲ್ಲಾದರೂ ಆಸಕ್ತಿ ಇರಲೇಬೇಕು. ಆಮೇಲೆ ದೇಶ ಸೇವೆ ಮಾಡೋ ಒಳ್ಳೆಯ ಅವಕಾಶ ಅಂತಂದರೆ IAS. ಇದು ಯಾವುದೇ ಗ್ರ್ಯಾಜುಯೇಷನ್ ನಂತರ ಮಾಡುವಂತಹ ಕೋರ್ಸು. ಸಾಕಷ್ಟು ತಯಾರಿ ಬೇಕಾಗತ್ತೆ. ಈ ತಯಾರಿಯನ್ನು ನೀವು ಗ್ರ್ಯಾಜುಯೇಷನ್ ಕೋರ್ಸ್ ಸೇರಿದ ನಂತರ ಶುರು ಮಾಡ್ಬೋದು. ಆಮೇಲೆ ಈ ಕೋರ್ಸ್ ಸ್ವಲ್ಪ ಕಷ್ಟ ಅಂತ ನಾವೆಲ್ಲರೂ ಸಹ ಅವರ ಒಪಿನಿಯನ್. ಸಾಕಷ್ಟು ಪರಿಶ್ರಮ ಬೇಕಾಗತ್ತೆ, ಕೆಲವು ಸಲ ಕೋಚಿಂಗ್ ಸಹ ಬೇಕಾಗತ್ತೆ. ಆದರೆ ಇದು ಒಂದು ಒಳ್ಳೆಯ ವೃತ್ತಿ, ಜೀವನದಲ್ಲಿ ಪ್ರಗತಿ ಮತ್ತು ಹೆಸರು ಎರಡನ್ನೂ ತಂದುಕೊಡುವಂಥ ಇದೊಂದು ವೃತ್ತಿ. ಆಮೇಲೆ ಬಹಳ ಪ್ರಾಮುಖ್ಯತೆ ಇರುವ ಇನ್ನೊಂದು ಕ್ಷೇತ್ರ ಅಂತಂದರೆ ಟೀಚಿಂಗು. ಅಂದರೆ PUC ಆದಮೇಲೆ ಡಿಪ್ಲೊಮಾ ಇನ್ ಎಜುಕೇಷನ್ ಮಾಡಿ ಪ್ರಾಥಮಿಕ ಶಾಲೆಗಳಲ್ಲಿ ಕೆಲಸ ಮಾಡ್ಬೋದು.
ಅಥವಾ ಯಾವ ಪದವಿಯ ನಂತರ ಸಹ ಅಂದರೆ BSc BCom ಅಥವಾ BA ನಂತರ B.Ed ಮಾಡಿ ಶಿಕ್ಷಕರಾಗ್ಬೋದು. ಶಿಕ್ಷಕ ವೃತ್ತಿಗೆ TET ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಒಂದು ಟೆಸ್ಟ್ ಇದೆ, ಅದನ್ನು ನಾವು ಪಾಸ್ ಮಾಡಬೇಕಾಗತ್ತೆ. ಆಮೇಲೆ ಈ ಸ್ಕೂಲ್ಗಳಿಗೆ ಸಂಬಂಧಪಟ್ಟ ಇನ್ನೊಂದು ಕ್ಷೇತ್ರ ಅಂತಂದರೆ ಫಿಸಿಕಲ್ ಎಜುಕೇಷನ್. ಯಾವುದಾದ್ರೂ ಗ್ರ್ಯಾಜುಯೇಷನ್ ಮಾಡಿ ಆಮೇಲೆ ಬ್ಯಾಚುಲರ್ ಇನ್ ಫಿಸಿಕಲ್ ಎಜುಕೇಷನ್ ಮಾಡಿ ಈ ವೃತ್ತಿಯನ್ನು ಶಾಲಾ ಕಾಲೇಜುಗಳಲ್ಲಿ ಪರ್ಸ್ಯೂ ಮಾಡ್ಬೋದು. ಸರ್, ಈಗ ನೀವು ಹೇಳಿದಾಗೆ ಈಗ PUC ಆಗಿದ ತಕ್ಷಣನೇ ನಾವೆಲ್ಲ ಒಂದ್ ಕಡೆ ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋ ಒಂದು ತರಾತುರಿ ಇರುತ್ತೆ. ಆದ್ರೆ ಇಂಥ ಸಂದರ್ಭದಲ್ಲಿ ಕೆಲವು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ಬೋದಾ? ಆ ಕೋರ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೋಬೋದಾ ಸರ್ ನೀವು? ಹೌದು. ಡಿಪ್ಲೊಮೊ ಕೋರ್ಸ್ಗಳಲ್ಲಿ ಮುಖ್ಯವಾಗಿ 2 ಥರ ನಾವು ನೋಡ್ಬೋದು. ಒಂದು ಡಿಪ್ಲೊಮೊ ಅಂತಂದರೆ SLC ಅಥವಾ PUC ನಂತರ ಮಾಡೋ ಕೋರ್ಸ್ಗಳು ಸಾಕಷ್ಟಿದೆ. ಒಂದು ಎಂಜಿನಿಯರಿಂಗ್ ಕೋರ್ಸಸ್ ಅಂತ ಅಥವಾ ಎಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸಸ್ ಅಂತ ನಾವು ಹೇಳ್ಬೋದು. 6 ತಿಂಗಳಿಂದ ಹಿಡಿದು 3 ವರ್ಷದವರೆಗೆ ಡಿಪ್ಲೊಮೊ ಕೋರ್ಸ್ಗಳು ಇವೆ. ಉದಾಹರಣೆಗೆ ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್, ಡೀಸೆಲ್ ಮೆಕ್ಯಾನಿಕ್, ಫೌಂಡ್ರಿ ಮ್ಯಾನ್, ಪ್ಲಂಬರ್, ಆಮೇಲೆ ಟ್ರ್ಯಾಕ್ಟರ್ ಮೆಕ್ಯಾನಿಕ್, ವೆಲ್ಡರ್, ವೈರ್ಮೆನ್, ಎಲೆಕ್ಟ್ರಿಷಿಯನ್, ಸಿವಿಲ್ ಮೆಕ್ಯಾನಿಕಲ್ ಡ್ರಾಫ್ಟ್ಮೆನ್, ಮೆಷಿನಿಸ್ಟ್, ರೆಫ್ರಿಜರೇಷನ್ ಮೆಕ್ಯಾನಿಕ್, ಮೆಷಿನ್ ಟೂಲ್ ಮೇಂಟೆನೆನ್ಸ್, ಆಮೇಲೆ TV ಮೆಕ್ಯಾನಿಕ್ಸ್, ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಪಂಪ್ ಆಪರೇಟರ್ಸ್, ಫಿಲ್ಟರ್ ಇಂಜಿನಿಯರಿಂಗ್, ಟ್ಯೂನರ್ ಇಂಜಿನಿಯರಿಂಗ್, ಬಿಲ್ಡಿಂಗ್ ಮೇಂಟೆನೆನ್ಸ್, ಆರ್ಕಿಟೆಕ್ಚರಲ್ ಅಸಿಸ್ಟೆನ್ಸ್, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್. ಹೀಗೆ ಇವೆಲ್ಲವೂ ಸಹ ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗಳು. ಇದಲ್ಲದೆ ಕೆಲವು ನೇರವಾಗಿ ಎಂಜಿನಿಯರಿಂಗ್ ರಿಲೇಟೆಡ್ ಡಿಪ್ಲೊಮಾ ಕೋರ್ಸ್ಗಳಿವೆ. ಉದಾಹರಣೆಗೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಸಿವಿಲ್ ಮೆಕ್ಯಾನಿಕಲ್, ಆಟೋಮೊಬೈಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಬಯೋಟೆಕ್ನಾಲಜಿ, ಕೆಮಿಕಲ್, ಏರೋಸ್ಪೇಸ್ ಇತ್ಯಾದಿ. ಈ ಡಿಪ್ಲೊಮಾ ಕೋರ್ಸ್ ಮಾಡಿ ಕೆಲಸಕ್ಕೆ ಸೇರ್ಬೋದು. ಅಥವಾ ಇದಾದಮೇಲೆ ಓದಬೇಕು ಅಂದರೆ ಕೂಡ ನಾವು ಓದ್ಬೋದು. ಈ ಕೆಲವು ಕೋರ್ಸ್ಗಳಂದರೆ 3 ವರ್ಷದ್ದು ಡಿಪ್ಲೊಮಾ ಕೋರ್ಸ್ಗಳಾದಮೇಲೆ BE BTechಗೆ ಲ್ಯಾಟ್ರಲ್ ಎಂಟ್ರಿ ಸಹ ಸಿಗುತ್ತೆ. ಸರ್, ಇದರಲ್ಲಿ ಮುಂದಿನ ನಾನ್ ಇಂಜಿನಿಯರಿಂಗ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸ್ಗಳೇವು ಅಂತ? ಹೌದು. ನಾನ್ ಇಂಜಿನಿಯರಿಂಗ್ ಕೋರ್ಸಸ್ಸಲ್ಲಿ ಇಲ್ಲೂ ಸಹ ಭಾಳ ಆಪ್ಷನ್ಸ್ ಇದೆ. ಆಮೇಲೆ ವಿಶೇಷವಾಗಿ ಈ ಕೆಲವು ಕೋರ್ಸ್ಗಳನ್ನ ಹೆಣ್ಮಕ್ಳು ಕೂಡ ಸಹ ಮಾಡ್ಬೋದು. ಒಂದು ಹೇರ್ ಆ್ಯಂಡ್ ಸ್ಕಿನ್ ಕೇರ್, ಟೈಲರಿಂಗ್, ಕಟಿಂಗ್, ಡ್ರೆಸ್ ಮೇಕಿಂಗ್, ಎಂಬ್ರಾಯ್ಡ್ರಿ, ಫುಟ್ವೇರ್ ಮೇಕಿಂಗ್, ಆಮೇಲೆ ಕಮರ್ಷಿಯಲ್ ಆರ್ಟ್, ಲೆದರ್ ಗುಡ್ಸ್, ಬ್ಲೀಚಿಂಗ್ ಆ್ಯಂಡ್ ಡೈಯಿಂಗ್, ಸೆಕ್ರೆಟರಿಯಲ್ ಪ್ರಾಕ್ಟೀಸ್, ಇಂಟೀರಿಯರ್ ಡಿಸೈನಿಂಗ್, ಸ್ಟೆನೋಗ್ರಫಿ, ಫ್ಯಾಷನ್ ಡಿಸೈನಿಂಗ್, ಮಲ್ಟಿಮೀಡಿಯಾ ಆ್ಯಂಡ್ ಗ್ರಾಫಿಕ್ಸ್, ಪಬ್ಲಿಕ್ ರಿಲೇಷನ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಹೀಗೆ ಅನೇಕ 1 ರಿಂದ 2 ವರ್ಷದ ಡಿಪ್ಲೊಮಾ ಕೋರ್ಸ್ಗಳು ಇದೆ. ಕೆಲವು 6 ತಿಂಗಳ ಕೋರ್ಸ್ಗಳು ಸಹ ಇದೆ. ಹಾಗಾಗಿ ಹೆಚ್ಚು ಕಡಿಮೆ ಎಲ್ಲ ಫೀಲ್ಡ್ಗಳಲ್ಲಿ ಸಹ ಡಿಪ್ಲೊಮಾ ಕೋರ್ಸ್ಗಳು ಇದೆ. ಈ ಕೋರ್ಸ್ಗಳನ್ನು ಗೌರ್ಮೆಂಟ್ ITI ಕಾಲೇಜಸಲ್ಲಿ ಮಾಡ್ಬೋದು, ಪಾಲಿಟೆಕ್ನಿಕ್ಸು ಅಥವಾ ಪ್ರೈವೇಟ್ ಕಾಲೇಜಸಲ್ಲಿ ಕೂಡ ಮಾಡ್ಬೋದು. ಸಾಮಾನ್ಯವಾಗಿ ಯಾವುದಕ್ಕೂ ಸಹ ಎಂಟ್ರೆನ್ಸ್ ಎಕ್ಸಾಮ್ಸು ಇರೋದಿಲ್ಲ. ಇದಾದರೆ ಮೆರಿಟ್ ಕನ್ಸಿಡರ್ ಮಾಡಿ ಅದಾದಮೇಲೆ ಕೌನ್ಸಿಲಿಂಗ್ ಪ್ರೋಸೆಸ್ ಅಂತ ಇರುತ್ತೆ. ಅದಾದಮೇಲೆ ಅಡ್ಮಿಷನ್ಸ್ ಆಗುತ್ತೆ. PUC ಆದ ತಕ್ಷಣ ಡಿಪ್ಲೊಮಾ ಮಾಡಿ ಕೆಲಸಕ್ಕೆ ಸೇರೋ ಒಂದು ಅನಿವಾರ್ಯತೆ ಕೆಲವು ಸಂದರ್ಭದಲ್ಲಿ ಇರುತ್ತೆ. ಆದರೆ ಯಾವ ಕ್ಷೇತ್ರದಲ್ಲಿ ಡಿಪ್ಲೊಮಾ ಮಾಡ್ತೀರಿ ಮತ್ತು ಆ ಕ್ಷೇತ್ರದಲ್ಲಿನ ಕಲಿಯುವಿಕೆ, ದ ಲರ್ನಿಂಗ್ ಹ್ಯಾಸ್ ಟು ಬಿ ಕಂಟಿನ್ಯೂಸ್, ಅದನ್ನು ದಯವಿಟ್ಟು ಮರಿಬೇಡಿ. ಏಕೆಂದರೆ ಟೆಕ್ನಾಲಜಿ ಆ ರೀತಿ ಬೆಳೀತಾ ಇದೆ. ಹಾಗಾಗಿ ಡಿಪ್ಲೊಮಾ ಮಾಡಿ ಕೆಲಸಕ್ಕೆ ಸೇರಿದರೂ ಸಹ ನಿಮ್ಮ ಫೀಲ್ಡಲ್ಲಿ ಉಪಯೋಗ ಆಗುವಂತಹ ಶಾರ್ಟ್ ಟರ್ಮ್ ಕೋರ್ಸಸ್ ಅಥವಾ ನೇರವಾಗಿ ನಿಮ್ಮ ಕಲಿಯುವಿಕೆಯನ್ನು ಮುಂದುವರಿಸ್ಕೊಂಡು ಬನ್ನಿ. ಸರ್, ಇದಕ್ಕೆಲ್ಲ ಈ ಸೈನ್ಸ್ ಬ್ಯಾಕ್ಗ್ರೌಂಡ್ ಬೇಕಾ ಅಥವಾ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ರೂ ಡಿಪ್ಲೊಮಾಗೆ ಹೋಗ್ಬೋದಾ ಸರ್? ಇಲ್ಲ, ಸೈನ್ಸ್ ಇದ್ದರೂ ಮಾಡ್ಬೋದು. ಸಾಕಷ್ಟು ಕೋರ್ಸ್ಗಳಿಗೆ ಯಾವ ಬ್ಯಾಕ್ಗ್ರೌಂಡ್ ಇದ್ರೂ ಸಹ ನಾವು ಮಾಡ್ಬೋದು. ಅಲ್ಲ, ಕೆಲವು ಡಿಪ್ಲೊಮಾ ಕೋರ್ಸ್ಗಳಿಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಬೇಕಾಗಿರುತ್ತೆ. ಹೌದು, ಬೇಕಾಗುತ್ತೆ. ಇಂಜಿನಿಯರಿಂಗ್ ರಿಲೇಟೆಡ್ಗೆಲ್ಲ ಸ್ವಲ್ಪ ಬೇಕಾಗುತ್ತೆ. ಸ್ವಲ್ಪ ಫಿಸಿಕ್ಸು, ಮ್ಯಾಥ್ಸು ಈ ಬ್ಯಾಕ್ಗ್ರೌಂಡ್ ಇರಬೇಕಾಗತ್ತೆ. ಬಟ್ ಎಲ್ಲ ಕೋರ್ಸ್ಗಳಿಗೆ ಅದು ಬೇಕಾಗೋದಿಲ್ಲ. ಆಮೇಲೆ ನೀವು ಹೊಸ ಕೋರ್ಸ್ಗಳ ಬಗ್ಗೆ ಏನೋ ಕೇಳ್ದಂಗೆ ಆಯ್ತಲ್ಲ? ಹೌದು ಸರ್. ಅಂದರೆ ಕೆಲವು ನಾವು ಯಾವ ಥರ ಹೇಳ್ಬೋದು ಅಂತಂದರೆ, ಭವಿಷ್ಯದ ಕೋರ್ಸ್ ಅಥವಾ ಭವಿಷ್ಯದಲ್ಲಿ ಸಾಕಷ್ಟು ಪ್ರಗತಿಗೆ ಬರುವಂಥ ಕೆಲವು ವೃತ್ತಿ ಸಂಬಂಧಿತ ಕೋರ್ಸ್ಗಳಿವೆ. ಅದ್ರ ಬಗ್ಗೆ ಒಂದು 4-5 ನನ್ನ ಗಮನಕ್ಕೆ ಬಂದಿರೋ ಕೆಲವು ಕೋರ್ಸ್ಗಳಿಗೆ ನಾನು ಹೇಳ್ಬೋದು.
ಒಂದು ಆರ್ಟ್ಸ್ ವಿಭಾಗದಲ್ಲಿ ನನಗೆ ಗಮನಕ್ಕೆ ಬಂದಿರೋ ಒಂದು ಒಳ್ಳೆಯ ಕೋರ್ಸ್ ಅಂತಂದರೆ ಬಿ ಎ ಇನ್ ಪಬ್ಲಿಕ್ ಪಾಲಿಸಿ ಅಥವಾ ಬಿ ಎ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ. ಅಂದರೆ ಸರ್ಕಾರಿ ಸೇವೆಗೆ ಅಥವಾ ವೃತ್ತಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋ ಅನೇಕರಿಗೆ, ವಿಶೇಷವಾಗಿ IAS, KS, ರೈಲ್ವೇಸ್ ಹೀಗೆ ಸರ್ಕಾರಿ ವಲಯದ ಅನೇಕ ಹಿರಿಯ ಹುದ್ದೆಗಳ ಆಕಾಂಕ್ಷಿಗಳಿಗೆ ಈ ಕೋರ್ಸು ಅನುಕೂಲ ಆಗುತ್ತೆ. ಸೊ ದಿಸ್ ಕೋರ್ಸ್ ಇಸ್ ಎ ಗುಡ್ ಫೌಂಡೇಶನ್ ಫಾರ್ UPSC, KPSC ಆರ್ RRB ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದಲ್ಲದೆ NGO ಸಂಸ್ಥೆಗಳು, ರಿಸರ್ಚ್ ಸಂಸ್ಥೆಗಳು, ಇನ್ನಿತರ ಪಬ್ಲಿಕ್ ಸಂಸ್ಥೆಗಳಲ್ಲಿ ಕೆಲಸ ಮಾಡೋಕ್ಕೆ ಸಹ ಇದು ಅನುಕೂಲ ಆಗುತ್ತೆ. ಕೆಲವು ಕಾಲೇಜುಗಳಲ್ಲಿ ಈ ಕೋರ್ಸು ಇದೆ ಈಗ. ಆಮೇಲೆ ಈ ವಿಷಯದ ಬಗ್ಗೆ ಮಾತನಾಡ್ತಿರುವಾಗ ಇನ್ನೊಂದಷ್ಟು 2-3 ಹೊಸ ಕೋರ್ಸ್ಗಳು ಅಥವಾ ವೃತ್ತಿಗಳು ಅಂತಂದರೆ ಎಥಿಕಲ್ ಹ್ಯಾಕಿಂಗ್ ಅಂತ ಒಂದು ವೃತ್ತಿ ಇದೆ. ಇದು ಎಥಿಕಲ್ ಹ್ಯಾಕಿಂಗ್ ಅಂದ್ರೆ ಕಂಪ್ಯೂಟರ್ ಅದನ್ನು ಹೌದು ಕಂಪ್ಯೂಟರ್ ಸಂಬಂಧಪಟ್ಟಿದೆ. ಇದೇನು ಅಂತಂದರೆ ಸಂಸ್ಥೆಗಳ ಡಿಜಿಟಲ್ ಸುರಕ್ಷತೆಯನ್ನು ಸಮಗ್ರವಾಗಿ ಪರಿಶೀಲಿಸಿ ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತು ನೆಟ್ವರ್ಕ್ಗಳಿಂದ ಲೋಪಗಳನ್ನು ಸರಿಪಡಿಸಿ ಸಂಸ್ಥೆಗಳ ಕಂಪ್ಯೂಟರ್ ವ್ಯವಸ್ಥೆಗಳನ್ನು ಆಂತರಿಕ ಮತ್ತು ಬಾಹ್ಯ ಲೋಕದ ಆಕ್ರಮಣಗಳಿಂದ ರಕ್ಷಿಸೋದು ಎಥಿಕಲ್ ಹ್ಯಾಕಿಂಗ್ನ ಮೂಲ ಉದ್ದೇಶ. ಅಂದ್ರೆ ಆಂತರಿಕವಾಗಿ ನಮ್ಮ ಕಂಪ್ಯೂಟರ್ಗಳಿಗೆ ಮೊದಲೇ ದಾಳಿ ಮಾಡುವ ಮೊದಲು ಎಚ್ಚೆತ್ತುಕೊಳ್ಳುವಂತ ಕೋರ್ಸ್ಗಳು ಇವೆ. ಹೌದು, ಈಗ ಸಾಕಷ್ಟು ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಎಥಿಕಲ್ ಹ್ಯಾಕಿಂಗ್ ಅಂದರೆ ಲೀಗಲಿ ವಾಟ್ ವಿ ಶುಡ್ ಬಿ ಡೂಯಿಂಗ್ ಅಂತ. ಸೊ ದಿಸ್ ಕೋರ್ಸ್ ಈಸ್ ಆಲ್ ಅಬೌಟ್ ಪ್ರೊವೈಡಿಂಗ್ ಕಂಪ್ಲೀಟ್ ಪ್ರೊಟೆಕ್ಷನ್ ಟು ಡಿಜಿಟಲ್ ಅಸೆಟ್ಸ್. ಸೊ ಕಂಪ್ಯೂಟರ್ ವ್ಯವಸ್ಥೆಗಳ ಕಾರ್ಯಾಚರಣೆ ಮತ್ತು ಭದ್ರತೆಗೆ ಕುರಿತ ಜ್ಞಾನ ಮತ್ತು ಕೌಶಲ್ಯಗಳನ್ನ ಗಳಿಸಿ ಬೇಡಿಕೆಯಲ್ಲಿರುವ ಈ ವೃತ್ತಿಯನ್ನು ನಾವು ಪರ್ಸ್ಯೂ ಮಾಡ್ಬೋದು. ಆಮೇಲೆ ಕಂಪ್ಯೂಟರ್ ಸಂಬಂಧಿತ ಇಂಜಿನಿಯರಿಂಗ್ ಕೋರ್ಸ್ ನಂತರ ಎಥಿಕಲ್ ಹ್ಯಾಕಿಂಗ್ ಕೋರ್ಸ್ ಮಾಡ್ಬೋದು, ಅಥವಾ 1-2 ವರ್ಷದ ಡಿಪ್ಲೊಮೊ ಕೋರ್ಸ್ಗಳು ಸಹ ಇದೆ. ಆಮೇಲೆ 3 ವರ್ಷದ BSc ಕೋರ್ಸ್ಗಳು ಸಹ ಇದೆ, ಅಥವಾ BTech ಇನ್ ಸೈಬರ್ ಸೆಕ್ಯೂರಿಟಿ ಸಹ ಇದೆ. ಸೊ ಅವರವರ ಅವಶ್ಯಕತೆಗೆ ತಕ್ಕಂತೆ ಕೋರ್ಸ್ ಆಯ್ಕೆ ಮಾಡ್ಕೋಬೋದು. ಇನ್ನೊಂದು ಇದು ಭಾಳ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ, ಇನ್ನೊಂದು ಪರಿಚಯ ಸಾಕಷ್ಟು ಇಲ್ಲದ ಆದರೆ ಸಾಕಷ್ಟು ಸ್ಕೋಪ್ ಇರುವ ಕ್ಷೇತ್ರ ಅಂದರೆ ಜೆರಿಯಾಟಿಕ್ಸ್. ಇದು ಹಿರಿಯ ನಾಗರಿಕರ ಶುಶ್ರೂಷೆ ಮತ್ತು ಸೇವೆಗಳನ್ನು ಕುರಿತಾದ ಕ್ಷೇತ್ರ, ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂದರೆ ಇದು ವೃದ್ಧಾಪ್ಯ ವಿಜ್ಞಾನ. ದಿಸ್ ಈಸ್ ಕಾಲ್ಡ್ ವೃದ್ಧಾಪ್ಯ ವಿಜ್ಞಾನ ಅಂತ ಹೇಳ್ಬೋದು. ಸೊ ನಮ್ಮಲ್ಲಿರುವ ಕೆಲವು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಈ ವೃತ್ತಿ ನೀಡುತ್ತೆ. ಏನು ಅಂದರೆ ಒಂದು ಮಾನವನ ಆಯುಸ್ಸು ದೀರ್ಘವಾಗ್ತಿದೆ ಮತ್ತು ಬೆಳೆದ ಮಕ್ಕಳು ಮತ್ತು ಸಂಸಾರದ ಹಿರಿಯರು ಪ್ರತ್ಯೇಕವಾಗಿ ವಾಸ ಮಾಡುವ ಒಂದು ಪ್ರವೃತ್ತಿ ಹೆಚ್ಚಾಗಿದೆ. ಹಾಗಾಗಿ ಹಿರಿಯರ ಆರೈಕೆ ಮತ್ತು ಶುಶ್ರೂಷೆಗಾಗಿ ವೈಯಕ್ತಿಕ ಸಹಾಯಕರ ಅಗತ್ಯ ಈಗ ಇದೆ ಮತ್ತು ಮುಂದೆ ಇನ್ನೂ ಹೆಚ್ಚಾಗುವ ಲಕ್ಷಣಗಳಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿನ ಒಂದು ವೈವಿಧ್ಯಮಯ ಕೆಲಸಗಳು ಅಂತಂದರೆ ಆರೋಗ್ಯದ ತಪಾಸಣೆ ಜೊತೆಗೆ ಔಷಧೋಪಚಾರ, ಆಮೇಲೆ ಗುಣಾತ್ಮಕವಾದ ಕಾಲ ಕಳೆಯೋದು ಅಂದರೆ ಹಿರಿಯರ ಸುರಕ್ಷತೆ, ವ್ಯಾಯಾಮ, ದೈಹಿಕ ಚಟುವಟಿಕೆಗಳಲ್ಲಿ ಸಹಾಯ, ಆಮೇಲೆ ಸಕ್ರಿಯ ಸಂವಹನೆ ಅವ್ರ ಜೊತೆ, ಮತ್ತು ಅಗತ್ಯಕ್ಕೆ ತಕ್ಕಂತೆ ಇನ್ನಿತರ ವೈಯಕ್ತಿಕ ಸಹಾಯವನ್ನು ಒದಗಿಸೋದು. ಇದಕ್ಕೆ ಏನು ಬೇಕಾಗುತ್ತೆ ಅಂತಂದರೆ ಅನುಭೂತಿ ಅಂದರೆ ಮಾನವೀಯತೆ, ಅನುಕಂಪ, ತಾಳ್ಮೆ, ಇಂತಹ ಧೋರಣೆಗಳ ಜೊತೆಗೆ ಈ ಕೋರ್ಸನ್ನ ಮಾಡ್ಬೋದು. ಜೆರಿಯಾಟಿಕ್ಸ್ ಅಂತ ಈ ಕೋರ್ಸು, ಇದು 6 ತಿಂಗಳ ಡಿಪ್ಲೊಮೊ ಕೋರ್ಸ್ಗಳಿದೆ, ಆಮೇಲೆ 1 ವರ್ಷದ ಡಿಪ್ಲೊಮೊ ಕೋರ್ಸುಗಳು ಸಹ ಇದೆ. ಆಮೇಲೆ ಬಾಂಬೆನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಅಂತ ಇಟ್ಸ್ ಎ ವೆರಿ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್, ಇಲ್ಲಿ ಸಹ ಇದೆ. ಡೆಲ್ಲಿ ಯೂನಿವರ್ಸಿಟಿಲಿ ಸಹ ಇದೆ. ಇದು ಬಹಳ ಒಳ್ಳೆಯ ಕೋರ್ಸ್ ಅಂತ ನನಗನ್ಸುತ್ತೆ ಮತ್ತು ಸಮಾಜಕ್ಕೆ ನಿಜವಾದ ಸೇವೆಯನ್ನು ಮಾಡುವಂಥ ಇದು ವೃತ್ತಿ. ಆಮೇಲೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಕೋರ್ಸ್ ಅಂತಂದರೆ ಇಸ್ ರಿಲೇಟೆಡ್ ಟು ಡ್ರೋನ್ ಆಪ್ರೇಟರ್ಸ್. ಈಗ ಇತ್ತೀಚೆಗೆ ಬಹಳ ಕಾಣಬರ್ತಿರುವಂಥ ವೃತ್ತಿ ಇದು. ಈಗ ಚಿತ್ರೋದ್ಯಮ ಅಥವಾ ಟೆಲಿವಿಷನ್ ಸೀರಿಯಲ್ಸು ಅಥವಾ ವೆಬ್ ಸೀರೀಸ್, ಡಾಕ್ಯುಮೆಂಟ್ರೀಸ್ ಅಥವಾ ಈವನ್ ಪ್ರೈವೇಟ್ ಶೂಟಿಂಗ್, ಇಂಥ ಅನೇಕ ಸಂದರ್ಭಗಳಲ್ಲಿ ಈ ಡ್ರೋನ್ಸ್ ಉಪಯೋಗ ಆಗ್ತಾ ಇದೆ. ಪ್ರಮುಖವಾಗಿ ಫೋಟೋಗ್ರಫಿಯಲ್ಲಿ ಆಸಕ್ತಿ ಇರಬೇಕು ಮತ್ತು ಒಂದು ಸ್ವಾಭಾವಿಕವಾದ ಪ್ರತಿಭೆ ಇದ್ದು ಈ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋ ಆಲೋಚನೆ ಇದ್ದರೆ ಇಲ್ಲಿರುವ ಅನೇಕ ಕೋರ್ಸ್ಗಳನ್ನು ಮಾಡ್ಬೋದು. BSc ಫೋಟೋಗ್ರಫಿ ಕೋರ್ಸ್ ಸಹ ಇದೆ. ಸೊ ಅನದರ್ ಗುಡ್ ವೇ ಟು ಬಿಕಮ್ ಪ್ರೊಫಿಷಿಯಂಟ್ ಇನ್ ದಿಸ್ ಸ್ಕಿಲ್ ಈಸ್ ಟು ವರ್ಕ್ ಆಸ್ ಅನ್ ಅಂಡರ್ಸ್ಟಡಿ ಟು ಎ ವೆರಿ ಸೀನಿಯರ್ ಪ್ರೊಫೆಷನಲ್.
ಆಮೇಲೆ ಇನ್ನೊಂದು ಹೊಸ ಭವಿಷ್ಯ ಇರತಕ್ಕಂಥ ಕೋರ್ಸ್ ಅಂದರೆ ರಿಲೇಟೆಡ್ ಟು ಎನ್ವೈರ್ನ್ಮೆಂಟ್, ಅಂದರೆ ಪರಿಸರ ನಿರ್ವಹಣೆಗೆ ಸಂಬಂಧಪಟ್ಟಿದ್ದು. ದೆರ್ ಈಸ್ ಆಲ್ರೆಡಿ ಎ BSc ಇನ್ ಎನ್ವೈರ್ನ್ಮೆಂಟಲ್ ಸೈನ್ಸ್ ಆರ್ ಆ್ಯಸ್ ಎನ್ವೈರ್ನ್ಮೆಂಟ್ ಆಸ್ ಒನ್ ಆಫ್ ದ ಮೇನ್ ಸಬ್ಜೆಕ್ಟಲ್ಲಿ ಕೂಡ ನಾವು ತಗೊಂಡು ಮಾಡ್ಬೋದು. ಇದಾದಮೇಲೆ ಅದೇ ಸಬ್ಜೆಕ್ಟಲ್ಲಿ ಮಾಸ್ಟರ್ಸ್ ಮಾಡ್ಬೋದು ಅಥವಾ MBA ಮಾಡ್ಬೋದು. ಸೊ ಇದು ಸಹ ಸಾಕಷ್ಟು ಸ್ಕೋಪು ಈಗಲೂ ಇದೆ ಮತ್ತು ಮುಂದೆ ಇವೆಲ್ಲ ಕೋರ್ಸ್ಗಳು ಸಹ ಸಾಕಷ್ಟು ಸ್ಕೋಪ್ ಇರುವಂಥ ಕೋರ್ಸ್ಗಳು. ಇನ್ನೊಂದು ಸ್ವಲ್ಪ ಈಗ ತಾನೇ ಅದು ಹೆಸರಿಗೆ ಬರ್ತಾ ಇರೋಂಥ ಇನ್ನೊಂದು ಕ್ಷೇತ್ರ, ಇದಕ್ಕೆ ಬಹಳ ಡಿಮ್ಯಾಂಡು ಮುಂದೆ ಆಗುತ್ತೆ ಅಂತ ನನಗನ್ಸುತ್ತೆ. ದಿಸ್ ಇಸ್ ಕಾಲ್ಡ್ ಡಿಜಿಟಲ್ ಟೈಲರಿಂಗ್ ಅಂತ. ಅಂದರೆ ಫ್ಯಾಷನ್ ಇಂಡಸ್ಟ್ರಿಲಿ ಮುಂದೆ ಬರಬಹುದಾದ ಇನ್ನೊಂದು ಕ್ಷೇತ್ರ ಇದು. ಈಗಾಗಲೇ ಸ್ವಲ್ಪ ಮಟ್ಟಿಗೆ ಬಳಕೆಯಲ್ಲಿ ಇದೆ. ಇದು ಏನು ಅಂತಂದರೆ ನೂತನ ಟೆಕ್ನಾಲಜಿಗಳು ಏನಿದೆ ಅದನ್ನು ಯೂಸ್ ಮಾಡಿ, ಅಂದರೆ ಆ್ಯಪ್ಸ್ ಮತ್ತು ಸಾಫ್ಟ್ವೇರನ್ನು ಬಳಸಿ ಒಂದು ಆ್ಯಕ್ಯುರೇಟ್ ಮೆಷರ್ಮೆಂಟ್ಸ್ ತಗೊಂಡು ಒಂದು ಪರ್ಫೆಕ್ಟ್ ಫಿಟ್ಟಿಂಗ್ ಕೊಡೋ ಒಂದು ಕೆಲಸ ಫಾರ್ ಗಾರ್ಮೆಂಟ್ಸ್ ಆ್ಯಂಡ್ ಡ್ರೆಸ್ಸಸ್ಸು. ಹೀಗೆ ವಿ ಕ್ಯಾನ್ ಯೂಸ್ ದಿಸ್ ಟೆಕ್ನಾಲಜಿ ಟು ಇಂಪ್ರೂವ್ ಕ್ವಾಲಿಟಿ, ಫಿಟ್ಟಿಂಗ್ ಆ್ಯಂಡ್ ಆಲ್ಸೋ ಕಾಸ್ಟ್ ಆಪ್ಟಿಮೈಸೇಷನ್. ಆ್ಯಂಡ್ ದಿಸ್ ಫೀಲ್ಡ್ ಈಸ್ ಅನದರ್ ಒನ್ ವಿಚ್ ವಿಲ್ ಓಪನ್ ಅಪ್ ಇನ್ ದಿ ನೆಕ್ಸ್ಟ್ ಫ್ಯೂ ಇಯರ್ಸ್. ಓಕೆ ಸರ್. ಸರ್, ಈಗ ಮುಂದಿನ ಪ್ರಶ್ನೆ. ನಾವು ಅದೇ ಮೇನ್ ಸ್ಟ್ರೀಮ್ ಇದ್ರ ಬಗ್ಗೆ ಕೋರ್ಸ್ಗಳ ಬಗ್ಗೆ ಮಾತಾಡಿದ್ವಿ, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಬಗ್ಗೆ. ಈಗ ಈ ಆಫ್ ಬೀಟ್ ಕೋರ್ಸ್ಗಳಂದ್ರೆ ಏನು ಸರ್? ಆಫ್ ಬೀಟ್ ಕೋರ್ಸ್ಗಳಂದ್ರೆ ಯಾವ್ಯಾವು ಅಂತ? ಹೌದು, ಆಫ್ ಬೀಟ್ ಕೋರ್ಸ್ಗಳು ಮತ್ತು ವೃತ್ತಿಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಬೇಕು ಅಂತಂದರೆ ಬಹಳ ಟೈಮ್ ಬೇಕಾಗುತ್ತೆ. ಆದರೆ ಒಂದು ಸೀಮಿತ ಅವಧಿಯ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿ ಮತ್ತು ಮಾರ್ಗದರ್ಶನ ಕೊಡ್ಬೋದು. ಮೊದಲು ಈ ಆಫ್ ಬೀಟ್ ಕೋರ್ಸ್ಗಳು ಯಾವುವು ಅಥವಾ ಆಫ್ ಬೀಟ್ ವೃತ್ತಿಗಳು ಯಾವುದು ಅಂತ ನೋಡೋಣ. ಉದಾಹರಣೆಗೆ ಆ್ಯಕ್ಟಿಂಗ್, ಡೈರೆಕ್ಷನ್, ಸಿನಿಮಾಟೋಗ್ರಫಿ, ಡ್ಯಾನ್ಸ್ ಆ್ಯಂಡ್ ಕೊರಿಯೋಗ್ರಫಿ, ಮ್ಯೂಸಿಕ್ ಆ್ಯಂಡ್ ಸಿಂಗಿಂಗ್, ಮಾಸ್ಟರ್ ಶೆಫ್, ಕೇಟ್ರಿಂಗ್, ಲ್ಯಾಂಡ್ಸ್ಕೇಪಿಂಗ್, ಅನಿಮೇಟರ್ಸ್, game designers, social and political activities, events, wedding management, fashion photography, personal, family and career counseling, health and fitness specialist, journalism, content creation and management, sound engineering and recording, beauty profession, RJ, VJ and DJ, anchoring, entrepreneurship ಅಂದರೆ ಸ್ವಯಂ ಉದ್ಯೋಗ, ಆಮೇಲೆ ನ್ಯೂಸ್ ರಿಪೋರ್ಟರ್ಸ್ ಆ್ಯಂಡ್ ಪ್ರೆಸೆಂಟರ್ಸ್, ಕೆರಿಯರ್ಸ್ ಇನ್ ಮ್ಯೂಸಿಕ್ಸ್ ಆ್ಯಂಡ್ ಕೆರಿಯರ್ಸ್ ಇನ್ ಲೈಬ್ರರೀಸ್, ಪರ್ಸ್ನಾಲಿಟಿ ಗ್ರೂಮಿಂಗ್ ಸ್ಪೆಷಲಿಸ್ಟ್, ಪ್ರೊಫೆಷನಲ್ ಸ್ಪೋರ್ಟ್ಸ್, ಆಮೇಲೆ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರನ್ನಿಂಗ್ ಅಕಾಡೆಮೀಸ್ ಆ್ಯಂಡ್ ಫೈನ್ ಆರ್ಟ್ಸ್. ಸೊ ಇದು ಸುಮಾರು 25 ಆಫ್ ಬೀಟ್ ಕೆರಿಯರ್ಸ್ ಬಗ್ಗೆ ನಾನು ಈಗ ಹೇಳಿರ್ಬೋದು. ಎಲ್ಲ ಸೇರಿದ್ರೆ ಹೆಚ್ಚು ಕಡಿಮೆ ಇವತ್ತು ಹೇಳಿರೋದು ಪ್ರಾಯಶಃ ಮೋರ್ ದೆನ್ 25. ಆದರೆ ಇದು ಸಂಪೂರ್ಣವಾದ ಲಿಸ್ಟ್ ಅಲ್ಲ. ಏಕೆಂದರೆ with new technology and also changing consumer and customer preferences, new opportunities keep coming up. ಉದಾಹರಣೆಗೆ ಈಗ ಅನೇಕ ವಿಚಾರ ಸಂಕಿರಣಗಳಲ್ಲಿ, ವೆಬಿನಾರ್ಸ್ಗಳಲ್ಲಿ ಮತ್ತು ಈಗಷ್ಟೇ ಜನಪ್ರಿಯ ಆಗುತ್ತಿರುವ ಕ್ಲಬ್ ಹೌಸ್ ನಂತಹ ಅನೇಕ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮಾಡ್ರೇಟರ್ಸ್ಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇದು ಸಹ ಒಂದು ನೂತನ ಆಫ್ ಬೀಟ್ ವೃತ್ತಿ. ಈ ಆಫ್ ಬೀಟ್ ಕೆರಿಯರ್ಸ್ ಬಗ್ಗೆ ಈಗಾಗಲೇ ಕೆಲವು ಲೇಖನಗಳನ್ನು ನಾನು ಡೆಕ್ಕನ್ನಡಲ್ಲಿ ಬರೆದಿದ್ದೀನಿ. ಇಟ್ಸ್ ಆಲ್ ಕ್ವೈಟ್ ಡೀಟೇಲ್ಡ್ ಆ್ಯಂಡ್ ಅವೈಲೇಬಲ್ ಇನ್ ಮೈ ಸೈಟ್ vpradeepkumar.com. ಆದರೂ ಒಂದಷ್ಟು ಮಾಹಿತಿ ಮತ್ತು ಮಾರ್ಗದರ್ಶನ ಇಲ್ಲಿ ಕೊಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಒಂದು, ಈ ವೃತ್ತಿಗಳನ್ನು ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಆಯಾ ವೃತ್ತಿಗೆ ಸಂಬಂಧಿಸಿದ ಸ್ವಾಭಾವಿಕ ಪ್ರತಿಭೆ ಮತ್ತು ಕೌಶಲ್ಯಗಳು ಒಂದು ಗಮನಾರ್ಹವಾದ ಪರಿಮಾಣದಲ್ಲಿ ಇರಲೇಬೇಕು. ಏಕೆಂದರೆ ನಿಮ್ಮ ಇಡೀ ಜೀವನ ಅಂದರೆ 30-40 ವರ್ಷ ಇಲ್ಲಿ ಬದುಕಬೇಕಾದ್ರೆ ಮತ್ತು ಅಷ್ಟೇ ಅಲ್ಲ, ಈ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ನಿಮ್ಮಲ್ಲಿ ಸಾಕಷ್ಟು ಕೌಶಲ್ಯಗಳು ಇರಲೇಬೇಕು. ನಿಮ್ಮಲ್ಲಿರುವ ಪ್ರತಿಭೆ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಆಯಾ ವೃತ್ತಿ ಸಂಬಂಧಿತ ಕೋರ್ಸ್ಗಳನ್ನು ಮಾಡಬೇಕಾಗತ್ತೆ, ಅಥವಾ ಕೆಲವು ಶಾರ್ಟ್ ಟರ್ಮ್ ಕೋರ್ಸ್ಗಳಾದರೂ ಮಾಡಲೇಬೇಕಾಗತ್ತೆ. ಆಮೇಲೆ ಆ ಕ್ಷೇತ್ರದಲ್ಲಿ ಆ ಸೀನಿಯರ್ಸ್ ಯಾರಿರ್ತಾರೆ ಅವರ ಕೈ ಕೆಳಗೆ ಕೆಲಸ ಮಾಡಿ ಕಲಿಯೋದು ಈಸ್ ಎ ವೆರಿ ಪಾಪ್ಯುಲರ್ ಆ್ಯಂಡ್ ಈಸ್ ಎ ಪ್ರೂವನ್ ಟೆಕ್ನಿಕ್ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಖರವಾದ ಒಂದು ಫಾರ್ಮುಲಾ ಫಾರ್ ಸಕ್ಸಸ್ ಅಥವಾ ರೂಟ್ ಫಾರ್ ಸಕ್ಸಸ್ ಈಸ್ ನಾಟ್ ವೆರಿ ವೆಲ್ ಡಿಫೈನ್ಡ್, ಲೈಕ್ ಇನ್ ಎ ಮೇನ್ ಸ್ಟ್ರೀಮ್ ಕೋರ್ಸ್. ಎರಡನೇದೇನು ಅಂತಂದರೆ ನಿಮ್ಮಲ್ಲಿರುವ ಸ್ವಾಭಾವಿಕ ಪ್ರತಿಭೆ ಮತ್ತು ಅದನ್ನು
ಯಾವ ಮಟ್ಟಕ್ಕೆ ನೀವು ತೆಗೆದುಕೊಂಡು ಹೋಗ್ಬೋದು ಅಂತ ನಾವು ಎವ್ಯಾಲ್ಯೂಯೇಟ್ ಮಾಡಬೇಕು. ಅಂದರೆ ನಿಮ್ಮ ಸ್ಕೋಪ್, ನಿಮ್ಮ ಪ್ರತಿಭೆ ಏನಿದೆ, ನಿಮಗೆ ಇಂಟ್ರೆಸ್ಟ್ ಏನಿದೆ, ಆ ಫೀಲ್ಡಲ್ಲಿ ವಾಟ್ ಇಸ್ ದ ಕಮರ್ಷಿಯಲ್ ಸ್ಕೋಪ್ ಅಂತ ನಾವು ನೋಡಬೇಕಾಗತ್ತೆ. ಅಂದರೆ ಉದಾಹರಣೆಗೆ ನಿಮ್ಮಲ್ಲಿರುವ ಪ್ರತಿಭೆ ಯಾವ ಲೆವೆಲ್ ಇದೆ ಅಂತ ಎವ್ಯಾಲ್ಯೂಯೇಟ್ ಮಾಡಿದ ಮೇಲೆ ಅದು ಅಮೆಚ್ಯೂರ್ ಲೆವೆಲಲ್ಲಿ ಇದೆಯಾ ಅಂತ ನಾವು ನೋಡಬೇಕು. ಸೊ ಅಮೆಚ್ಯೂರ್ ಲೆವೆಲಲ್ಲಿ ಬಹಳಷ್ಟು ಜನರಿಗೆ ಪ್ರತಿಭೆ ಇದ್ದೇ ಇರುತ್ತೆ. ಅದನ್ನು ನೀವು ನೆಕ್ಸ್ಟ್ ಲೆವೆಲ್ಗೆ, ಅಂದರೆ ಲೆಟ್ಸ್ ಎ ಸೆಮಿ ಪ್ರೊಫೆಷನಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಅಲ್ಲಿ ಸೆಮಿ ಪ್ರೊಫೆಷನಲ್ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಿ ಯು ಸ್ಟಾರ್ಟ್ ಪರ್ಫಾರ್ಮಿಂಗ್ ಇಫ್ ಇಟ್ ಇಸ್ ಎ ಪರ್ಫಾರ್ಮಿಂಗ್ ಆರ್ಟ್ಸ್, or keep studying your mainstream career and keep developing your interest and hobby from an amateur level to a semi-professional level. By doing this, you will understand the challenges, difficulties, and by considering the experience, you can take a call whether to go to the next level and become a professional, or continue your mainstream focus and keep pursuing your hobby or passion at a semi-professional level and wait for a right period to take the jump ಅಂತ ಹೇಳ್ಬೋದು. ಮೂರನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಬಹಳ ಇಂಪಾರ್ಟೆಂಟ್ ಇದು, ಫ್ಯಾಮಿಲಿ ಸಪೋರ್ಟ್ ಎಷ್ಟರ ಮಟ್ಟಿಗೆ ಇದೆ ಅಥವಾ ಸಾಧ್ಯ ಅಂತ ನೋಡಬೇಕು. ಯಾಕೆಂದರೆ ಈ ಕ್ಷೇತ್ರಗಳಲ್ಲಿ ಎಸ್ಟ್ಯಾಬ್ಲಿಷ್ ಆಗೋದಕ್ಕೆ ಏನಿಲ್ಲ ಅಂತಂದರೂ 10 ವರ್ಷ ಬೇಕಾಗ್ಬೋದು. ಈ 10 ವರ್ಷಗಳಲ್ಲಿ ನಿಮ್ಮ ಸಂಯಮ, ತಾಳ್ಮೆ, ದೃಢತೆ, ಛಲ ಇವೆಲ್ಲವೂ ಸಹ ನಿಜವಾಗ್ಲೂ ಟೆಸ್ಟ್ ಆಗುತ್ತೆ. ಹಾಗಾಗಿ ಆಫ್ ಬೀಟ್ ವೃತ್ತಿ ಮತ್ತು ಸಂಬಂಧಿತ ಕೋರ್ಸ್ ನಿರ್ಧಾರಗಳು ಸುಲಭ ಅಲ್ವೇ ಅಲ್ಲ. And I want to emphasize that competition in offbeat careers is much more than a mainstream career. ಎಲ್ಲರೂ ದಯವಿಟ್ಟು ವಿದ್ಯಾರ್ಥಿಗಳು ಯಾರು ಈ ಕ್ಷೇತ್ರಗಳಲ್ಲಿ ಆಸಕ್ತಿ ಇದೆ ನಿಮಗೆ, ಪ್ಲೀಸ್ ರಿಮೆಂಬರ್ that there is a lot more competition in this field than in the mainstream career. ಆದರೂ ಸಹ ಈ ಕ್ಷೇತ್ರದಲ್ಲಿ ಪ್ರತಿಭಾವಂತ ಇದ್ದರೆ ನಾನು ಈಗ ಹೇಳಿದ ಅಂಶಗಳನ್ನೆಲ್ಲ ಗಮನಿಸಿ ತಮ್ಮ ನಿರ್ಧಾರಗಳನ್ನು ತಗೋಬೋದು. ಈ ಕ್ಷೇತ್ರದ ಬಗ್ಗೆ ಇನ್ನೂ ಹಲವಾರು ವಿಚಾರಗಳಿದೆ. ಅಂತಂದರೆ ಇಲ್ಲಿನ ಕೆರಿಯರ್ ಗೋಲ್ಸು, ಆಮೇಲೆ ಇಂಪಾರ್ಟೆನ್ಸ್ ಆಫ್ ರೋಲ್ ಮಾಡೆಲ್ಸ್, ಆಮೇಲೆ ನೀಡ್ ಟು ಬಿ ಅಪ್ಡೇಟೆಡ್ ಆನ್ ಸ್ಕಿಲ್ಸ್, ಇಂಪಾರ್ಟೆನ್ಸ್ ಆಫ್ ಮಲ್ಟಿ ಟಾಸ್ಕಿಂಗ್, ಅಡಾಪ್ಟಬಿಲಿಟಿ, ಆಮೇಲೆ ಹೌ ಟು ಮ್ಯಾನೇಜ್ ಯುವರ್ ಫೈನಾನ್ಸ್, ಆಮೇಲೆ ನೆಟ್ವರ್ಕಿಂಗ್ ಆ್ಯಂಡ್ PR, ಹೀಗೆ ಅನೇಕ ವಿಚಾರಗಳಿವೆ. ಎಲ್ಲವನ್ನೂ ಈಗ ವಿವರಿಸಲು ಸಾಧ್ಯವಿಲ್ಲ. ಆದರೂ ಬಟ್ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಎಸ್ಪೆಷಲಿ ಡೆವಲಪಿಂಗ್ ನೆಟ್ವರ್ಕಿಂಗ್ ಆ್ಯಂಡ್ ಬೀಯಿಂಗ್ ಯುವರ್ ಓನ್ PR ಪರ್ಸನ್. ಆಮೇಲೆ ಈ ಕ್ಷೇತ್ರದಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ಎಸ್ಟ್ಯಾಬ್ಲಿಷ್ ಆದಮೇಲೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಯು ಮೇ ಗೆಟ್ ಸಕ್ಸಸ್ ಆ್ಯಂಡ್ ಫೇಮ್, ಯು ವಿಲ್ ಗೆಟ್ ಇನ್ ಟು ಲೈಮ್ ಲೈಟ್. ಆದರೆ ಈ ಯಶಸ್ಸನ್ನು ಮ್ಯಾನೇಜ್ ಮಾಡೋದು ಕೂಡ ಒಂದು ಮನೋಭಾವ ಅಥವಾ ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋ ಒಂದು ಕೌಶಲ. ಎಲ್ರಿಗೂ ಅದನ್ನು ಯಶಸ್ವಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಫೈನಲಿ ಏನಾಗುತ್ತೆ, ಇಟ್ ಮೇ ಜಸ್ಟ್ ಬಿ ಎ ವೆರಿ ಶಾರ್ಟ್ ಕೆರಿಯರ್ ಆ್ಯಂಡ್ ದೆನ್ ಯು ಮೇ ಗೆಟ್ ಸ್ಟಕ್ ಇಫ್ ಯುವರ್ ಟ್ಯಾಲೆಂಟ್ ಡಸ್ ನಾಟ್ ಕಮ್ ಅಪ್ ವಿತ್ ದಿ ರೈಟ್ ಆ್ಯಟಿಟ್ಯೂಡ್. ಹಾಗಾಗಿ ಈ ಕ್ಷೇತ್ರಗಳನ್ನು ಆರಿಸ್ಕೊಂಡ್ರೆ ಅದರ ಹಿಂದೆ ಪ್ರತಿಭೆ ಮತ್ತು ದೀರ್ಘವಾದ ಆಲೋಚನೆ ಮತ್ತು ಒಂದು ಸರಿಯಾದ ಯೋಜನೆ ಇರಬೇಕು. ಆಮೇಲೆ ಯಾವುದೇ ಗೊಂದಲ ಇದ್ದರೆ ಅಥವಾ ನಿಮಗೆ ಹೆಲ್ಪ್ ಬೇಕು ಅಂತಂದರೆ, ಮಾರ್ಗದರ್ಶನ ಬೇಕು ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಮೀಟ್ ಅಸ್. ಎಸ್ ಸರ್, ನೀವು ಹೇಳಿದ್ದು ಬಹಳ ಉಪಯುಕ್ತವಾದಂತ ಮಾತೆ. ಕುಟುಂಬದ ಬೆಂಬಲ, ಆರ್ಥಿಕತೆ ಮತ್ತು ಸರಿಯಾದ ಯೋಜನೆ ಇದ್ರೆ ಇಂತಹ ಆಫ್ ಬೀಟ್ ಕೋರ್ಸ್ಗಳನ್ನ ಬಹಳ ಯಶಸ್ವಿಯಾಗಿ ಮಾಡ್ಕೋಬಹುದು ಮತ್ತೆ ಒಳ್ಳೆ ವೃತ್ತಿನೂ ಗಳಿಸ್ಕೋಬಹುದು ಅಂತ ಅನ್ಸುತ್ತೆ ಸರ್. ಸರ್, ಈಗ ನಾವು ಸಾಕಷ್ಟು ಮಾತಾಡಿದ್ವಿ, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ವಿ. ಮತ್ತೆ ಎಗೇನ್ ಮತ್ತೆ ರಿಪೀಟ್ ಅನ್ಸ್ಬೋದೇನೋ, ಅಂದ್ರೆ ಈ ಸೈನ್ಸ್, ಆರ್ಟ್ಸ್ ಮತ್ತೆ ಕಾಮರ್ಸ್ ಅತ್ಯುತ್ತಮವಂತ ಕೋರ್ಸ್ಗಳು ಯಾವಿದಾವೆ ಸರ್? ಈಗ ನಾವೀಗ ಮತ್ತೆ ಮತ್ತೆ ರಿಪೀಟ್ ಆಗ್ಬೋದೇನೋ, ಬಟ್ ಅದು ವಿದ್ಯಾರ್ಥಿ ಹಿತದೃಷ್ಟಿಯಿಂದ ಮತ್ತೆ ಹೇಳೋದು ಉತ್ತಮ ಅನ್ಸುತ್ತೆ. ಇಲ್ಲ, ಖಂಡಿತವಾಗಿ ನಾನು ಯಾವ ಥರ ಇದನ್ನು ಆನ್ಸರ್ ಮಾಡ್ತೀನಿ ಅಂತಂದರೆ, ನನಗೆ ನಾನಾ ಫೀಲ್ಡ್ಗಳಲ್ಲಿ ಅತ್ಯುತ್ತಮ ಅಂತ ಅನಿಸೋ ಕೋರ್ಸ್ಗಳು ಯಾವುದು ಅಂತ ನಾನು ಹೇಳ್ತೀನಿ. ಈಗ ಸೈನ್ಸ್ ಸ್ಟ್ರೀಮಲ್ಲಿ ಬಹಳ ಒಳ್ಳೆಯ ಕೋರ್ಸ್ ಅಂದರೆ MBBS. ಇಂದು ಅತ್ಯಂತ ಹೆಚ್ಚಿನ ಬೇಡಿಕೆಯಲ್ಲಿದೆ. ಆಮೇಲೆ ಹಿಂದೆಂದೂ ಕಾಣದಂತಹ ಶಾರ್ಟೇಜ್ ಇರತಕ್ಕಂಥ ಸೆಕ್ಟರ್ ಇದು, ಹೆಲ್ತ್ ಕೇರ್ ಸೆಕ್ಟರ್. ಈ ವೃತ್ತಿಯಲ್ಲಿ ವಿದ್ಯಾರ್ಥಿಗಳು ಸಫಲತೆ ಅಥವಾ ಯಶಸ್ಸನ್ನು ಕಾಣಬೇಕು ಅಂತಂದರೆ ನಿಮ್ಮಲ್ಲಿ ಸೇವಾ ಮನೋಭಾವ ಅಂದರೆ ಸರ್ವಿಸ್ ಓರಿಯೆಂಟೇಷನ್, ಆಮೇಲೆ ಇತರರ ಭಾವನೆ ಮತ್ತು ಅನುಭವಗಳನ್ನು ಗ್ರಹಿಸುವ ಶಕ್ತಿ ಅಥವಾ ಅನುಭೂತಿ ಅಂದರೆ ಎಂಪತಿ, ಆಮೇಲೆ ಸಮರ್ಪಣಾ ಮನೋಭಾವ ಅಂದರೆ ಡೆಡಿಕೇಶನ್, ಆಮೇಲೆ ಹೆಚ್ಚಿನ ಜ್ಞಾಪಕ ಶಕ್ತಿ ಬೇಕಾಗುತ್ತೆ, ಲಾಟ್ ಆಫ್ ಮೆಮೊರಿ ಪವರ್ ಯು ನೀಡ್ ಇನ್ ದಿಸ್. ಆಮೇಲೆ ತಾಳ್ಮೆ ಅಂದರೆ ಪೇಷನ್ಸು, ಆಮೇಲೆ ಪರ್ಸೀವರೆನ್ಸ್ ನಿರಂತರವಾದ ಒಂದು ಪರಿಶ್ರಮ, ಇವೆಲ್ಲವೂ ಸಹ ಬೇಕಾಗುತ್ತೆ. ಪ್ರಾಮಾಣಿಕತೆ ಸಹ ಇಲ್ಲಿ ಅತ್ಯಗತ್ಯ ಆಗುತ್ತೆ.
ಆಮೇಲೆ ಅತ್ಯಂತ ತ್ವರಿತವಾದ ಗತಿಯಲ್ಲಿ ಇವತ್ತಿನ ದಿವಸದಲ್ಲಿ ಅತ್ಯಂತ ತ್ವರಿತವಾದ ಗತಿಯಲ್ಲಿ ಅಭಿವೃದ್ಧಿ ಆಗ್ತಿರೋ ಈ ಕ್ಷೇತ್ರದಲ್ಲಿ ವೃತ್ತಿಯ ಅವಕಾಶಗಳೇನು ಅಂತಂದರೆ, ಮೊದಲಿಗೆ ನೀವು ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಕೆಲಸಕ್ಕೆ ಸೇರ್ಬೋದು. ಅದಾದ ನಂತರ ಅನುಭವದ ನಂತರ ನಿಮ್ಮದೇ ಪ್ರಾಕ್ಟೀಸ್ ಶುರು ಮಾಡ್ಬೋದು, ಅಥವಾ ಅನೇಕ ದೊಡ್ಡ ಕಾರ್ಪೊರೇಟ್ ಅಥವಾ ಫಾರ್ಮಾ ಕಂಪ್ನಿಗಳಲ್ಲಿ ಸಹ ಕೆಲಸ ಮಾಡ್ಬೋದು. ಆಮೇಲೆ MBBS ಅಲ್ಲದೆ ಇದೇ ಕ್ಷೇತ್ರದಲ್ಲಿರತಕ್ಕಂಥ BDS, ಆಮೇಲೆ BAMS, BUMS, BNYS, ಆಮೇಲೆ BHMS ಈ ಕೋರ್ಸ್ಗಳನ್ನು ಸಹ ನೀವು ಮಾಡ್ಬೋದು. ಇದು ಸಾಮಾನ್ಯವಾಗಿ 5ರಿಂದ 5.5 ವರ್ಷ ಗ್ರ್ಯಾಜುಯೇಷನ್ ಲೆವೆಲ್ ತನಕ ಆಗುತ್ತೆ. ಆಮೇಲೆ MS MD ಸಹ ಮಾಡ್ಬೋದು. ಹೆಲ್ತ್ ಕೇರ್ ಈಸ್ ಎ ಪ್ರಯಾರಿಟಿ ಸೆಕ್ಟರ್, ಹಾಗಾಗಿ ಇದು ಒಂದು ಪ್ರಮುಖವಾದ ವೃತ್ತಿ ಅಂತ ನನಗನ್ಸುತ್ತೆ. ಎರಡನೇದು, ಸೈನ್ಸ್ ಸ್ಟ್ರೀಮಲ್ಲಿ ಒಂದು ಅಂದಾಜಿನ ಪ್ರಕಾರ ಎಂಜಿನಿಯರಿಂಗಲ್ಲಿ ನಮ್ಮಲ್ಲಿ 3,500ಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಕಾಲೇಜಸ್ ಇದೆ. ಆಮೇಲೆ ಆಲ್ಮೋಸ್ಟ್ ಅಬೌಟ್ 100 ಸ್ಪೆಷಲೈಸೇಷನ್ ಸಹ ಇದೆ. ನನ್ನ ಒಂದು ಚಾಯ್ಸ್ ಅಂತಂದರೆ ಇಲ್ಲಿ ಎಂಜಿನಿಯರಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ರೊಬ್ಯಾಟಿಕ್ಸ್ ಅಥವಾ ಡೇಟಾ ಸೈನ್ಸ್ ಇವೆಲ್ಲವೂ ಸಹ ಸಾಕಷ್ಟು ಸ್ಕೋಪ್ ಇರುವಂಥ ಸ್ಟ್ರೀಮ್ಸು. ಸೊ ಇವುಗಳನ್ನು ವಿದ್ಯಾರ್ಥಿಗಳು ಕನ್ಸಿಡರ್ ಮಾಡಬಹುದು ಇಫ್ ಇಟ್ ಈಸ್ ರಿಯಲಿ ಸೂಟಬಲ್ ಟು ದೆಮ್. ಆಮೇಲೆ ಈ ಸ್ಪೆಷಲೈಸೇಷನ್ ಸೇರಿದಂತೆ ಎಂಜಿನಿಯರಿಂಗ್ ವೃತ್ತಿಗೆ ಯಾವ ಕೌಶಲ್ಯಗಳಿರಬೇಕು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಮುಖ್ಯವಾಗಿ ತಾರ್ಕಿಕ ಪ್ರತಿಪಾದನಾ ಕೌಶಲ್ಯ ಅಂದರೆ ರೀಸನಿಂಗ್ ಸ್ಕಿಲ್ಸ್ ಇರಬೇಕು. ಆಮೇಲೆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರವನ್ನು ಒದಗಿಸೋ ಕೌಶಲ್ಯ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಇರಬೇಕು. ಅನಲಿಟಿಕಲ್ ಸ್ಕಿಲ್ಸ್ ಇರಬೇಕು, ಅಂದರೆ ವಿಶ್ಲೇಷಣೆ ಮಾಡುವಂಥ ಕೌಶಲ್ಯಗಳು ಬೇಕಾಗತ್ತೆ. ಸೊ ಇಂತಹ ಕೌಶಲ್ಯಗಳು ಎಂಜಿನಿಯರಿಂಗ್ ಕೋರ್ಸ್ ಮತ್ತು ವೃತ್ತಿಯಲ್ಲಿ ಯಶಸ್ಸಿಗೆ ಬೇಕಾಗತ್ತೆ. ಮೂರನೇದು, ಕಾಮರ್ಸ್ ಸಂಬಂಧಪಟ್ಟಿರೋ ಕೋರ್ಸು ಬಹಳ ಅತ್ಯುತ್ತಮವಾದ ಕೋರ್ಸ್ ಅಂದರೆ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸು. ಸದಾ ಬೇಡಿಕೆಯಲ್ಲಿದೆ ಈ ಕೋರ್ಸು, ಇದ್ರ ಬಗ್ಗೆ ನಾವು ಆಗಲೇ ಮಾತನಾಡಿದ್ವಿ. ನಾಲ್ಕನೇದು ನನ್ನ ಚಾಯ್ಸ್ ಅಂದರೆ ಜರ್ನಲಿಸಮ್ ಆ್ಯಂಡ್ ಮೀಡಿಯಾ ರಿಲೇಟೆಡ್ ಕೋರ್ಸಸ್ಸು. ಈ ವೃತ್ತಿಯನ್ನು ಆರಿಸ್ಕೊಂಡ್ರೆ ಜರ್ನಲಿಸಮ್ ಮತ್ತು ಮೀಡಿಯಾ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಸಂಬಂಧಿತ ಅನೇಕ ಡಿಗ್ರಿಗಳು ಇದೆ, PG ಕೋರ್ಸ್ಗಳು ಸಹ ಇದೆ, ಅದನ್ನೆಲ್ಲ ಮಾಡ್ಬೋದು. ಸದ್ಯಕ್ಕೆ ಇದು ಬೇಡಿಕೆಯಲ್ಲಿರೋ ವೃತ್ತಿ. ಈ ವೃತ್ತಿಯಲ್ಲಿ ನೀವು ಯಶಸ್ಸನ್ನು ಪಡಿಬೇಕು ಅಂದರೆ ನಿಮಗೆ ಈ ವೃತ್ತಿಯಲ್ಲಿ ಯಾವುದೇ ವೃತ್ತಿಗಳಲ್ಲೂ ಇದೆ ಹೇಳಬೇಕು, ಆದರೆ ಈ ವೃತ್ತಿಯಲ್ಲೂ ಸಹ ನಿಜವಾದ ಆಸಕ್ತಿ ಮತ್ತು ಪ್ಯಾಷನ್ ಇರಬೇಕು. ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಅಂದರೆ ಬರೆಯೋದು, ಮಾತನಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಇವೆಲ್ಲದರಲ್ಲಿ ಸಾಕಷ್ಟು ಪರಿಣಿತಿ ಇರಬೇಕಾಗತ್ತೆ. ಆಮೇಲೆ ಮುಖ್ಯವಾಗಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಕಳಕಳಿ ಮತ್ತು ಅದನ್ನು ಪರಿಹರಿಸೋ ಕುರಿತು ಪರಿಶ್ರಮ ಮಾಡೋ ಒಂದು ಚೈತನ್ಯ ಇರಬೇಕಾಗತ್ತೆ. ಮಾತು ಮತ್ತು ನಡವಳಿಕೆಯಲ್ಲಿ ಎಲ್ಲರೂ ಮೆಚ್ಚೋ ದಿಟ್ಟತನ ಅಂದರೆ ಅಗ್ರೆಸಿವ್ನೆಸ್ ಬೇಕಾಗತ್ತೆ. ಮತ್ತು ಯಾವುದೇ ವಿಚಾರವನ್ನು ಒಪ್ಪಿಕೊಳ್ಳುವ ಮುನ್ನ ತನಿಖೆ ಅಥವಾ ಪರಿಶೋಧನೆ ಮಾಡೋ ಮನಸ್ಥಿತಿ ಇರಬೇಕು. ಹಾಗಾಗಿ ಈ ವೃತ್ತಿಯಲ್ಲಿ ಇದ್ದು ಈ ಕೌಶಲ್ಯಗಳು ನಿಮ್ಮಲ್ಲಿ ಇದ್ದರೆ ಅಥವಾ ಅದನ್ನು ಬೆಳೆಸಿಕೊಳ್ತೀವಿ ಅನ್ನೋ ಒಂದು ವಿಶ್ವಾಸ ಇದ್ದರೆ ನೀವು ಈ ವೃತ್ತಿಯನ್ನು ಆರಿಸ್ಕೋಬೋದು. ಆಮೇಲೆ ಇನ್ನೊಂದು ಕೊನೆಯದಾಗಿ ಹೇಳಬೇಕು ಅಂತಂದರೆ, 5ನೇ ಮುಖ್ಯ ಕೋರ್ಸು ನನಗನ್ಸೋದು ಯಾವುದು ಅಂತಂದರೆ, ನಿಮಗೆ ಇಷ್ಟ ಇರೋ ಯಾವುದೇ ಪದವಿ ಕೋರ್ಸ್ ಮಾಡಿ, ಓಕೆ. ಅದಾದ ನಂತರ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನೀವು MBA ಮಾಡಿ ಅಂತ ನಾನು ಹೇಳ್ತೀನಿ. ಏಕೆಂದರೆ MBA ಕಲಿಕೆಯ ಶೈಲಿ ಮತ್ತು ಕೋರ್ಸ್ ವಿಷಯಗಳಿಂದ ಅನೇಕ ಮಹತ್ವದ ಜೀವನದ ಪಾಠಗಳಿವೆ. ಒಂದು, ತರ್ಕಬದ್ಧ ಆಲೋಚನೆಯ ಕ್ರಮ ನಿಮ್ಮದಾಗತ್ತೆ. ಏಕೆಂದರೆ MBA ಸ್ಟಡಿಯಿಂಗ್, MBA ಟೀಚಿಂಗ್ ಆ್ಯಂಡ್ ದ ಪೆಡಗಾಗಿ, ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ದಿಸ್. ಎರಡನೇದು, ನಿಮ್ಮಲ್ಲಿ ಒಂದು ಕ್ರಮಬದ್ಧವಾದ ಯೋಜನಾ ಶಕ್ತಿ ಬೆಳೆಯುತ್ತೆ. ಮೂರನೇದು, ಒಂದು ಸಕಾರಾತ್ಮಕವಾದ ದೃಷ್ಟಿಕೋನ ನಿಮ್ಮಲ್ಲಿ ಬೆಳೆಯುತ್ತೆ. ಮತ್ತು ಈ ಎಲ್ಲ ಕಾರಣಗಳಿಂದ ನಿಮ್ಮ ವ್ಯಕ್ತಿತ್ವದ ವಿಕಸನ ಆಗುತ್ತೆ, ಆಕರ್ಷಣೀಯವಾಗಿ ನಿಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ. ಹಾಗಾಗಿ MBA ಕಲಿಕೆ ನಿಮ್ಮ ಸರ್ವತೋಮುಖ ವ್ಯಕ್ತಿತ್ವದ ವಿಕಾಸಕ್ಕೆ ಮತ್ತು ನಿಮ್ಮ ಮುಂದಿನ ಬದುಕಿಗೆ ಒಂದು ಭದ್ರ ಬುನಾದಿಯಾಗುತ್ತೆ. ಹಾಗಾಗಿ ಈ 5 ಕೋರ್ಸ್ಗಳು ನಾನು ಕನ್ಸಿಡರ್ ಮಾಡೋ ಒಳ್ಳೆ ಕೋರ್ಸ್ಗಳು ಅಂತ. ಆದರೆ ನಾವು ಇಂಡಿವಿಜುವಲಾಗೆ ನೋಡಬೇಕು, ಅಂದರೆ ನಿಜವಾದ ಆಸಕ್ತಿ ಇದೆಯಾ, ಪ್ಯಾಷನ್ ಇದೆಯಾ, ಅದಕ್ಕೆ ಏನೇನು ಬೇಕು ಕೌಶಲ್ಯಗಳು, ಅದು ಒಂದು ಮಟ್ಟದಲ್ಲಿ ಇದೆಯಾ ಅಂತ ನೋಡಿ ಈ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಕೋಬೋದು. ಸರ್, ಈಗ ಈ ಕಾರ್ಪೊರೇಟ್ ವಲಯದಲ್ಲಿ ಈ ಕಮ್ಯುನಿಕೇಶನ್ ಸ್ಕಿಲ್ಲು ಮತ್ತೆ HRI ತುಂಬಾ ಸ್ಕೋಪ್ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಇನ್ನೊಂದಷ್ಟು ವಿಸ್ತಾರವಾಗಿ ಹೇಳ್ಬೋದಾ ಸರ್, ಕಮ್ಯುನಿಕೇಶನ್ ಸ್ಕಿಲ್ ಕೋರ್ಸ್ಗಳ ಬಗ್ಗೆ? ಈಗ ಕಮ್ಯುನಿಕೇಷನ್ ಸ್ಕಿಲ್ ಅಂತಂದರೆ ಅದರಲ್ಲಿ ನಾವು 5-6 ವಿಷಯಗಳ ಬಗ್ಗೆ ಮಾತನಾಡಬೇಕು.
ಒಂದು ವಿಚ್ ಇಸ್ ವೆರಿ ಲೆಸ್ ಎಂಫಸೈಸ್ಡ್ ಈಸ್ ಕಾಲ್ಡ್ ದ ಲಿಸ್ನಿಂಗ್ ಸ್ಕಿಲ್. ನಾವು ಲಿಸ್ನಿಂಗ್ ಈಸ್ ಆಲ್ಸೋ ಎ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಲಿಸ್ನಿಂಗ್ ಸ್ಕಿಲ್ ಇರಬೇಕು. ಆಮೇಲೆ ದೇರ್ ಮಸ್ಟ್ ಬಿ ಸಮ್ ಲೆವೆಲ್ ಆಫ್ ಸ್ಪೋಕನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಾಗತ್ತೆ. ದೆನ್ ಯು ನೀಡ್ ರೈಟಿಂಗ್ ಸ್ಕಿಲ್ಸ್. ಆಮೇಲೆ ನಿಮ್ಮಲ್ಲಿ ಏನು ನೀವು ವಾಟ್ ಯು ವಾಂಟ್ ಟು ಕಮ್ಯುನಿಕೇಟ್ ಅದನ್ನು ಒಂದು ಟೇಕ್ ಫಾರ್ ಎಕ್ಸಾಂಪಲ್ ಸಂಬಡಿ ಈಸ್ ವರ್ಕಿಂಗ್ ಇನ್ ಎ ಕಂಪ್ನಿ ಆ್ಯಂಡ್ ಟುಡೇ ವಿ ಟಾಕ್ ಅಬೌಟ್ ಟೀಮ್ ವರ್ಕ್. ಸೊ ಆ ಟೀಮ್ ವರ್ಕಲ್ಲಿ ವೆನ್ ವಿ ವಾಂಟ್ ಟು ಕಮ್ಯುನಿಕೇಟ್ ಟು ಅದರ್ಸ್ ಇನ್ ದ ಟೀಮ್ ದೇರ್ ಮಸ್ಟ್ ಬಿ ಎ ಲಾಟ್ ಆಫ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ವಿಚ್ ಈಸ್ ರಿಕ್ವೈರ್ಡ್. ಹಾಗಾಗಿ 4-5 ಸ್ಕಿಲ್ಗಳು ಬೇಕಾಗತ್ತೆ. ಈ ಕೆಲವು ಕೋರ್ಸ್ಗಳಲ್ಲಿ ಅಂದರೆ ಈಗ ಮಾಸ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಇರ್ಬೋದು ಅಥವಾ MBA ಕೋರ್ಸ್ ಇರ್ಬೋದು, ಇಂತಹ ಕೆಲವು ಕೋರ್ಸ್ಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಪರಿಣಿತಿ ಸಿಗುತ್ತೆ. ಆಮೇಲೆ ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸಸ್, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇದೆ. ಸೊ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಪ್ರಾಯಶಃ ಎಲ್ಲರಿಗೂ, ಯಾವುದೇ ವೃತ್ತಿ ತಗೊಳ್ಳಿ ನೀವು, ಎಲ್ಲ ವೃತ್ತಿಗಳಲ್ಲೂ ಈ ಕಮ್ಯುನಿಕೇಷನ್ ಸ್ಕಿಲ್ಲು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಕೋರ್ಸ್ ಮಾಡಿದ್ರೂ ಸಹ ಒನ್ ಕ್ಯಾನ್ ಪರ್ಸ್ಯೂ ಎ ಶಾರ್ಟ್ ಟರ್ಮ್ ಕಮ್ಯುನಿಕೇಷನ್ ಸ್ಕಿಲ್ ರಿಲೇಟೆಡ್ ಕೋರ್ಸಸ್ಸನ್ನು ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಇನ್ಫ್ಯಾಕ್ಟ್ ಈವನ್ ಡಾಕ್ಟರ್ಸ್ ಆರ್ ನೌ ಮೆನಿ ಡಾಕ್ಟರ್ಸ್ ಆರ್ ಆಲ್ಸೋ ಟ್ರೈಂಗ್ ಟು ಡೂ MBA ಆ್ಯಂಡ್ ಆಲ್ ದ್ಯಾಟ್. ಸೊ ಹಾಗಾಗಿ ನೀವು ಹೇಳಿದ್ದು ನಿಜ, ಕಮ್ಯುನಿಕೇಷನ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಎಲ್ಲ ವೃತ್ತಿಗಳಲ್ಲೂ ಇದು ಒಂದು ಮಟ್ಟಕ್ಕೆ ನಮಗೆ ಪರಿಣತಿ ಬೇಕಾಗತ್ತೆ. ಸರ್, ಒಂದು ಕ್ಯೂರಿಯಾಸಿಟಿ ಕ್ವಶನ್ ಮೋಸ್ಟ್ಲಿ ಇದು ಎಲ್ಲರಿಗೂ ಇರ್ಬೋದು ಅನ್ಸುತ್ತೆ. ಈ ತರ್ಕಶಾಸ್ತ್ರ ಅಂತೀವಲ್ಲ ಸರ್, ಈ ತರ್ಕಶಾಸ್ತ್ರ ಮತ್ತೆ ಈ ಫಿಲಾಸಫಿ ಈಗ ಓದೋದು ಅಗತ್ಯ ಇದೆಯಾ? ಅದು ಪ್ರಸ್ತುತ ಅದರ ಮಹತ್ವ ಏನು ಸರ್ ಈಗ? ಅಂದರೆ ನಾನು ಈ ಥರ ನಿಮ್ಮ ಪ್ರಶ್ನೆಗೆ ಈ ಥರ ನಾನು ಮಾತನಾಡ್ಬೋದು. ಏನು ಅಂತಂದರೆ, ಒಂದು ಐ ಡೋಂಟ್ ವಾಂಟ್ ಟು ಸೇ ಇಟ್ಸ್ ಎ ಬ್ಲಂಡರ್, ಬಟ್ ಒಂದು ತಪ್ಪು ಯಾರು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅಂತಂದರೆ, ಸಾಮಾನ್ಯವಾಗಿ ನಾನು ಕೆರಿಯರ್ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಇನ್ಸ್ಟಿಟ್ಯೂಷನ್ಸಲ್ಲಿ ಸ್ಟೂಡೆಂಟ್ಸ್ಗೆ ಮೊದಲು ಕೇಳೋ ಒಂದು ಪ್ರಶ್ನೆ ಏನು ಅಂತಂದರೆ, ನಿಮಗೆ ಕೋರ್ಸ್ ಮುಖ್ಯನಾ ಅಥವಾ ನಿಮಗೆ ವೃತ್ತಿ ಮುಖ್ಯನಾ ಅಂತ ಕೇಳ್ತೇನೆ. ನಾವು ಸೋಜಿಗದ ಸಂಗತಿ ಏನು ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಹೇಳೋದು ಏನು ಅಂತಂದರೆ, ಕೋರ್ಸ್ ಮುಖ್ಯ ಸರ್ ಅಂತ ಹೇಳ್ತಾರೆ. ನೋಡಿ, ಈಗ PUC ಆಗಿರೋ ವಿದ್ಯಾರ್ಥಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. PUC ಆದಮೇಲೆ ಒಂದು 5 ವರ್ಷ ಅಥವಾ 8 ವರ್ಷ ಅವರು ಅಧ್ಯಯನ ಮಾಡಬೇಕಾಗತ್ತೆ. ಆದರೆ ಒಂದು ವೃತ್ತಿಯಲ್ಲಿ 30ರಿಂದ 40 ವರ್ಷ ನಾವು ಇರಬೇಕಾಗತ್ತೆ. ಹಾಗಾಗಿ ಯಾವುದು ಇಂಪಾರ್ಟೆಂಟು? ನಾವು 30-40 ವರ್ಷ ಎಲ್ಲಿ ಇರ್ತೀವಿ, ಯಾವ ವೃತ್ತಿಯಲ್ಲಿ ಇರ್ತೀವಿ, ಆ ವೃತ್ತಿಯಲ್ಲಿ ಪ್ರತಿ ದಿವಸ ನಾವು ಯಶಸ್ವಿಯಾಗಿರಬೇಕು. ವಿ ಹ್ಯಾವ್ ಟು ಎಂಜಾಯ್ ವರ್ಕಿಂಗ್ ಎವ್ರಿ ಡೇ ಆಫ್ ಅವರ್ ಲೈಫ್ ಇನ್ ದೋಸ್ ಸಿಚುವೇಶನ್. ಹಾಗಾಗಿ ಯಾವುದು ನಾವು ಇಷ್ಟಪಟ್ಟು ಯಾವ ವೃತ್ತಿಲಿ ನಾವು ಸೇರಿಕೊಳ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ದಿ ಸ್ಟೂಡೆಂಟ್ ಶುಡ್ ಫೋಕಸ್ ಮೋರ್ ಆನ್ ದಿ ಕೆರಿಯರ್ ಆ್ಯಂಡ್ ದೆನ್ ವರ್ಕ್ ಬ್ಯಾಕ್ವರ್ಡ್ಸ್ ಟು ವಾಟ್ ಕೋರ್ಸಸ್ ದೇ ಶುಡ್ ಬಿ ಡೂಯಿಂಗ್ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಅಪರಾಧ ಶಾಸ್ತ್ರ ಇದೆಯಲ್ಲ ಸರ್, ಕ್ರಿಮಿನಾಲಜಿ, ಸೊ ಅದಕ್ಕೂ ಸಾಕಷ್ಟು ಸ್ಕೋಪ್ ಇದೆ. ಅದರ ಹೆಂಗೆ ಸರ್, ಅದು PUC ನಂತರ ಮಾಡೋದಾ ಅಥವಾ ಅದು ಮಾಸ್ಟರ್ಸ್ ಇರುತ್ತಾ ಅಥವಾ ಬರೀ ಪದವಿ ಅಷ್ಟಲ್ಲೇ ಓದ್ಬೋದಾ? ಅದೇ ಸರ್ ಅದು ಅಪರಾಧ ಶಾಸ್ತ್ರ. ಹಾಂ, ಕೇಳಿಸ್ತಾ ಇಲ್ಲ ಸುಬ್ರಹ್ಮಣ್ಯ ಸರ್? ಈಗ ಅಪರಾಧ ಶಾಸ್ತ್ರ ಇದೆಯಲ್ಲ, ಕ್ರಿಮಿನಾಲಜಿ ಇದೆಯಲ್ಲ ಸರ್? ಹೌದು. ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳ್ಬೋದಾ? ಅದೇ ದಿಸ್ ಕ್ರಿಮಿನಾಲಜಿ ಮತ್ತು ಇಂಡಸ್ಟ್ರಿಯಲ್ ಸೈಕಾಲಜಿ, ಆಮೇಲೆ ಕೆಲವು ಅಪ್ಲೈಡ್ ಸೈಕಾಲಜಿ ಮತ್ತು ಫೊರೆನ್ಸಿಕ್ ಸೈನ್ಸಸ್, ಇವು ಸಹ ಸಾಕಷ್ಟು ಸ್ಕೋಪ್ ಇರುವಂಥ ಕ್ಷೇತ್ರಗಳು. ಹಾಗಾಗಿ ಇದನ್ನು ಸಹ ಯಾರಿಗಾದರೂ ಆಸಕ್ತಿ ಇದ್ದರೆ ಅದನ್ನು ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಓಕೆ ಸರ್, ಈಗ ಸಾಕಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ. ಈಗ ಸೈನ್ಸು, ಆರ್ಟ್ಸು, ಬಿಟ್ ಕೋರ್ಸ್ಗಳ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ. ಈಗ PUC ಮುಗಿಸಿರ್ತಾರೆ ಎಲ್ಲ ವಿದ್ಯಾರ್ಥಿಗಳೆಲ್ಲ, PUC ಎಲ್ಲ ಮುಗಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ನೀವು ಏನ್ ಹೇಳ್ತೀರಿ ಸರ್? ಒಂದು ಕಿವಿ ಮಾತು ಏನ್ ಹೇಳ್ತೀರಿ? ಈಗ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಸುಮಾರು 16 ವರ್ಷಗಳ ಹಿಂದಿನ ಮಾತು. ನಾನಾಗ ದುಬೈನಲ್ಲಿದ್ದೆ. ನನ್ನ ಸ್ನೇಹಿತರ ಮಗ ರಾಹುಲ್ ಅಂತ, ಅವನಿಗೆ ನಾನು ಮಾರ್ಗದರ್ಶನ ಮಾಡ್ತಾಯಿದ್ದೆ. ಸೊ ಆಗೊಮ್ಮೆ ನಾನು ಅವನು ಕೇಳಿದೆ, ನೀನು ವೃತ್ತಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಂತ ಕೇಳಿದಾಗ ಅವನೇನು ಹೇಳ್ದ ಅಂತಂದರೆ,
ಏರೋನಾಟಿಕಲ್ ಇಂಜಿನಿಯರ್ ಆಗಿ ಅಮೇರಿಕಾದಲ್ಲಿರೋ ನಾಸಾ ಸೇರುವುದೇ ನನ್ನ ಕನಸು ಅಂತ ಹೇಳ್ದ. ಅದು ನನ್ನನ್ನು ನಿಜಕ್ಕೂ ಆಶ್ಚರ್ಯಚಕಿತನಾಗಿ ಮಾಡ್ತು. ಯಾಕೆ ಅಂತಂದರೆ ರಾಹುಲ್ಗೆ ಆಗ ಕೇವಲ 8 ವರ್ಷ ವಯಸ್ಸು ಮಾತ್ರ. ಇಟ್ ವಾಸ್ ರಿಯಲಿ ಎ ಪ್ಲೆಸೆಂಟ್ ಸರ್ಪ್ರೈಸ್ ಬಿಕಾಸ್ ಆಫನ್ ಈವನ್ ಮೆನಿ ಚಿಲ್ಡ್ರನ್ ಟ್ವೈಸ್ ದಟ್ ಏಜ್ ಡೋಂಟ್ ಹ್ಯಾವ್ ಸಚ್ ಕ್ಲಾರಿಟಿ. ಆಮೇಲೆ ಏನಾಯಿತು, ಈ ಕಾರಣಕ್ಕೋಸ್ಕರ ಅವನ ತಂದೆ ತಾಯಿಯವರು ಕೆನಡಾಗೆ ಮೈಗ್ರೇಟ್ ಆದರು. ಬಿಕಾಸ್ ಏರೋನಾಟಿಕಲ್ ಇಂಜಿನಿಯರಿಂಗ್ಗೆ ಕೆನಡಾ ಇಸ್ ಒನ್ ಆಫ್ ದಿ ಬೆಸ್ಟ್ ಕಂಟ್ರೀಸ್. ರಾಹುಲ್ ಈಗ ಎಂಜಿನಿಯರಿಂಗ್ ಮುಗಿಸಿ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇಂತಹ ನಿಖರವಾದ ಗುರಿ ಮತ್ತು ಪ್ರಬಲವಾದ ನಂಬಿಕೆ, ಆತ್ಮವಿಶ್ವಾಸದ ಜೊತೆಗೆ ಹೆತ್ತವರ ಸಂಪೂರ್ಣ ಬೆಂಬಲ ಇದ್ದರೆ ನಮ್ಮ ಸಿಚುವೇಷನಲ್ಲಿ ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ ಅಟ್ಲೀಸ್ಟ್ 90% ಸಿಚುವೇಷನ್ಸಲ್ಲಿ ಪೋಷಕರ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಯಾರು ಯಾವ ಕನಸುಗಳನ್ನು ಕೂಡ ಸಾಕಾರ ಮಾಡ್ಕೋಬೋದು. ಆದ್ದರಿಂದ ಮೊದಲ ಮಾತು ನಾನು ವಿದ್ಯಾರ್ಥಿಗೆ ಹೇಳೋದು ಏನು ಅಂತಂದರೆ, ಬದುಕಿನಲ್ಲಿ ಕನಸುಗಳನ್ನು ನೋಡಿ ಕಲ್ಪಿಸಿಕೊಳ್ಳಿ. ಇಲ್ಲಿ ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರ ಮಾತು ಒಂದು ಜ್ಞಾಪಕಕ್ಕೆ ಬರುತ್ತೆ. ಅವ್ರು ಹೇಳ್ತಾ ಇದ್ರು, ಜ್ಞಾನಕ್ಕಿಂತ ಕಲ್ಪನಾ ಶಕ್ತಿಯೇ ಮುಖ್ಯ, ಜ್ಞಾನಕ್ಕಿಂತ ಕಲ್ಪನಾ ಶಕ್ತಿಯೇ ಮುಖ್ಯ ಅಂತ ಅವ್ರು ಹೇಳ್ತಾ ಇದ್ರು. ಪ್ರಾಯಶಃ ಅದರಲ್ಲೇ ಅವ್ರು ಹೇಳ್ತಾ ಇದ್ರು ಅಂತ ಅನಿಸುತ್ತೆ. ನಾನು ನನ್ನ ಜೀವಿತ ಅವಧಿಯಲ್ಲಿ ಕೇವಲ 25% ಬೌದ್ಧಿಕ ಸಾಮರ್ಥ್ಯ ಮಾತ್ರ ಬಳಸಿರಬಹುದು ಅಂತ ಅವ್ರು ಹೇಳಿದ್ರು. ಯಾರು? ಆಲ್ಬರ್ಟ್ ಐನ್ಸ್ಟೀನ್ ಅವರು. ಹಾಗಾಗಿ ಮಾನವನ ಚೈತನ್ಯಕ್ಕೆ ಮತ್ತು ಬುದ್ಧಿಶಕ್ತಿಗೆ ಮಿತಿ ಇಲ್ಲ. ಇಲ್ಲದ ಆ ಮಿತಿಯನ್ನು ನಾವು ನಮ್ಮ ಸೀಮಿತ ಆಲೋಚನೆಗಳಿಂದ ಅಥವಾ ನಕಾರಾತ್ಮಕ ಚಿಂತನೆಗಳಿಂದ ನಾವೇ ಸ್ವತಃ ನಿರ್ಮಿಸ್ತೇವೆ. ಇದನ್ನು ತಡೆಯಲು ನಾವು ಕನಸುಗಳನ್ನು ಕಾಣಬೇಕು ಮತ್ತು ಕನಸುಗಳು ಮಹತ್ವಾಕಾಂಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಕಾರ್ಯಗಳನ್ನು ಮಾಡಲು ನಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ನಂಬಿಕೆ ಮತ್ತು ಆತ್ಮವಿಶ್ವಾಸ ಇರಬೇಕು. ಸೊ ಇಂತಹ ಪ್ರಬಲವಾದ ನಂಬಿಕೆ ನಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಒಂದು ಅತ್ಯವಶ್ಯಕವಾದ ಒಂದು ಪ್ರೇರಣೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಇನ್ನು ಸ್ವಲ್ಪ ಈ ಕ್ವೆಶ್ಚನ್ ಬಗ್ಗೆ ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ, ಈಗ ವಿದ್ಯಾರ್ಥಿಗಳು ಕನಸುಗಳನ್ನು ಕಾಣಬೇಕು, ಕನಸುಗಳು ಮಹತ್ವಾಕಾಂಕ್ಷೆ ಆಗಬೇಕು ಮತ್ತು ಅದನ್ನು ಸಾಕಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ 1-2 ನಿಮಿಷ ಸ್ವಲ್ಪ ಮಾಹಿತಿಯನ್ನು ಕೊಡ್ಬೋದು. ಏನು ಅಂತಂದರೆ, ನಿಮ್ಮ ಸಾಮರ್ಥ್ಯ, ಆಸಕ್ತಿ ಮತ್ತು ಅಭಿರುಚಿಯನ್ನು ಅರಿಯಿರಿ ಮತ್ತು ಇದರ ಆಧಾರದ ಮೇಲೆ ಯಾವ ವೃತ್ತಿ ಸರಿ ಅನಿಸುತ್ತೆ ಅಂತ ತಿಳ್ಕೋಬೇಕು. ಆದರೆ ನಿಮ್ಮ ಸಾಮರ್ಥ್ಯ ಮತ್ತು ಅಭಿರುಚಿಯನ್ನು ಅರಿಯೋದು ಹೇಗೆ? ಮತ್ತು ನೀವು ಇಷ್ಟಪಡುವ ವೃತ್ತಿಗೂ ನಿಮ್ಮಲ್ಲಿ ಸ್ವಾಭಾವಿಕವಾಗಿರುವ ಪ್ರತಿಭೆಗೂ ಸಾಮ್ಯತೆ ಇರಬೇಕು. ಹಾಗಾಗಿ 2 ಟೆಸ್ಟ್ಗಳನ್ನು ಮಾಡ್ಬೋದು. ಒಂದು ನಿಮ್ಮ ಆ್ಯಪ್ಟಿಟ್ಯೂಡ್ ಟೆಸ್ಟ್. ಇದನ್ನು ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಸೌಲಭ್ಯ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಪ್ರತಿಷ್ಠಿತ ಸಂಸ್ಥೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಸಹ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ ಮೀ. 2ನೇದು ಶಾಟ್ ಅನಾಲಿಸಿಸ್, ಅಂದರೆ ನಿಮ್ಮನ್ನು ನೀವು ಅರಿಯುವ ಒಂದು ಪ್ರಕ್ರಿಯೆ. ಇದರಲ್ಲಿ ನಿಮ್ಮ ಸಾಮರ್ಥ್ಯಗಳೇನು ಅಂತ ತಿಳ್ಕೊಬೋದು, ಅದೇ ರೀತಿ ನಿಮ್ಮ ದೌರ್ಬಲ್ಯಗಳೇನು ಅಂತ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಉದಾಹರಣೆಗೆ ಯುವರ್ ಲೀಡರ್ಶಿಪ್ ಕ್ವಾಲಿಟೀಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಪಾಸಿಟಿವ್ ಆ್ಯಟಿಟ್ಯೂಡ್, ನ್ಯೂಮರಿಕಲ್ ಸ್ಕಿಲ್ಸ್, ಮ್ಯಾಥಮೆಟಿಕಲ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಆಮೇಲೆ ಇಂಟರ್ಪರ್ಸನಲ್ ಸ್ಕಿಲ್ಸ್, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಫ್ಯಾಮಿಲಿ ಸಪೋರ್ಟ್, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್, ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ಕಾನ್ಫಿಡೆನ್ಸ್, ಆಮೇಲೆ ವಾಟ್ ಸಬ್ಜೆಕ್ಟ್ಸ್ ಯು ಆ್ಯಕ್ಚುಲಿ ಲೈಕ್, ವಾಟ್ ಸಬ್ಜೆಕ್ಟ್ಸ್ ಯು ಡೋಂಟ್ ಲೈಕ್, ಹೌ ಇಸ್ ಯುವರ್ ಮೆಮರಿ ಪವರ್, ಹೌ ಇಸ್ ಯುವರ್ ಎನರ್ಜಿ ಲೆವೆಲ್ಸ್, ಆರ್ ಯು ಎ ವೆರಿ ಆ್ಯಕ್ಟಿವ್ ಪರ್ಸನ್, ಆರ್ ಯು ಆರ್ ಜನರಲಿ ಲೇಸಿ. ಹೀಗೆ ಅನೇಕ ವಿಚಾರಗಳಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸಬೇಕು. ಅದೇ ರೀತಿ ನಿಮಗಿರುವ ಅವಕಾಶಗಳೇನು ಮತ್ತು ಮುಂದಾಗಬಹುದಾದ ವಿಚಾರಗಳಲ್ಲಿ ನಿಮಗೇನಾದರೂ ತೊಂದರೆ, ಹೆದರಿಕೆ ಏನಾದರೂ ಇದೆಯಾ ಅಂತ ಅವಲೋಕಿಸಬೇಕು. ಆಮೇಲೆ ಈ 2 ಟೆಸ್ಟ್ಗಳನ್ನು ಮಾಡಿಕೊಂಡ್ರೆ ನಿಮಗೆ ಒಂದು ರಿಯಾಲಿಟಿ ಚೆಕ್ ಅಥವಾ ಒಂದು ಸೆಲ್ಫ್ ಎವ್ಯಾಲ್ಯೂಯೇಷನ್ ಆಗಿ ನಿಮಗೆ ಸರಿ ಹೊಂದೋ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. 2ನೇದು ವೃತ್ತಿ ಜೀವನದ ಬಗ್ಗೆ ಸಂಶೋಧಿಸಿ. ಈಗ ನನಗೆ ಒಂದು ಏನು ಜ್ಞಾಪಕ ಬರುತ್ತೆ ಅಂದರೆ, ಲಾಟ್ ಆಫ್ ಸ್ಟೂಡೆಂಟ್ಸ್ ದೇ ಜಸ್ಟ್ ಪಿಕಪ್ ಸಮ್ ಕೋರ್ಸ್ ಅಟ್ ರ್ಯಾಂಡಮ್. ಸರ್ ಈಗ BSc CBZ ಮಾಡಿದ್ದೀನಿ ಸರ್, ಅದಾದಮೇಲೆ ಏನು ಮಾಡಲಿ ಸರ್ ಅಂತ ಅಂದಾಗ ಎಲ್ಲೋ ಒಂದು ಸರಿಯಾಗಿ ಅವರು ಆಲೋಚನೆ ಮಾಡದೆ ಇಂಥ ಕೆಲವು ಕೋರ್ಸ್ಗಳಿಗೆ ಹೋಗ್ತಿದ್ದಾರಾ ಅಂತ ಅನಿಸುತ್ತೆ. ಹಾಗಾಗಿ
ಎರಡನೇ ಮುಖ್ಯ ವಿಚಾರ ಇಲ್ಲಿ ಏನು ಅಂತಂದರೆ ವೃತ್ತಿ ಜೀವನದ ಬಗ್ಗೆ ಸಂಶೋಧಿಸಿ. ಅಂದರೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮತ್ತು ಸ್ವಾಟ್ ಅನಾಲಿಸಿಸ್ ಮಾಡಿದ ಮೇಲೆ ನಿಮಗೆ ಯಾವ ವೃತ್ತಿ ಸರಿ ಹೋಗುತ್ತೆ ಅಂತ ತಿಳಿದು ಒಂದು ವೃತ್ತಿಯ ಬಗ್ಗೆ ನಿರ್ಧಾರಕ್ಕೆ ಬರಬೇಕು. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡಿ ಆ ಕ್ಷೇತ್ರದಲ್ಲಿ ಯಾರು ಇರ್ತಾರೆ, ಎಕ್ಸ್ಪರ್ಟ್ಸ್ ಯಾರು ಇರ್ತಾರೆ ಅವ್ರನ್ನ ಕೇಳಿ ನಿಮ್ಮ ಶಿಕ್ಷಣ ಮುಗಿಯುವ ವೇಳೆಗೆ ಅಂದರೆ 5ರಿಂದ 8 ವರ್ಷದ ನಂತರ ಆ ಕ್ಷೇತ್ರಕ್ಕೆ ಬೇಡಿಕೆ ಇರುತ್ತಾ ಅಂತ ಖಚಿತ ಆಗಬೇಕು. ಮೂರನೇದು, ನಿಮ್ಮ ಜೀವನದ ಧ್ಯೇಯಗಳನ್ನು ನಿಶ್ಚಯಿಸಿ. ನಿಮ್ಮ ವೃತ್ತಿ ಮತ್ತು ಖಾಸಗಿ ಜೀವನದ ಧ್ಯೇಯಗಳೇನು, ಶಿಕ್ಷಣದ ನಂತರ ಬದುಕಿನ ನಿಮ್ಮ ಕನಸುಗಳೇನು, ಬದುಕಿಗೆ ಅತಿ ಮುಖ್ಯವಾದ ಈ ಪ್ರಶ್ನೆಗಳ ಬಗ್ಗೆ ಚಿಂತಿಸಿ ಉತ್ತರಗಳನ್ನು ಕಂಡುಕೊಳ್ಳಿ. ನಾಲ್ಕನೇದು, ಶಿಕ್ಷಣದ ಅವಶ್ಯಕತೆಗಳನ್ನು ತೀರ್ಮಾನಿಸಿ. ಅಂದರೆ ಕೆರಿಯರಲ್ಲಿ ನಿಮ್ಮ ಜೀವನದ ಧ್ಯೇಯಗಳ ಪ್ರಕಾರ ಎಲ್ಲಿವರೆಗೆ ಓದಬೇಕು ಅಂತ ಡಿಸೈಡ್ ಮಾಡಿ. PG ಮಾಡಬೇಕಾ, MBA ಮಾಡಬೇಕಾ, ಡಾಕ್ಟ್ರೇಟ್ ಮಾಡಬೇಕಾ, ಎಲ್ಲಿ ಮಾಡಬೇಕು, ಇಂಡಿಯಾದಲ್ಲಿ ಮಾಡಬೇಕಾ, ಔಟ್ ಆಫ್ ಇಂಡಿಯಾ ಮಾಡಬೇಕಾ, ಇವೆಲ್ಲ ವಿಚಾರಗಳನ್ನು ಯೋಚನೆ ಮಾಡಿ ಡಿಸೈಡ್ ಮಾಡಬೇಕಾಗತ್ತೆ. 5ನೇದು, ನಿಮ್ಮ ಕೋರ್ಸಿಗೆ ತಕ್ಕಂತೆ ಯಾವ ಕಾಂಪಿಟೇಟಿವ್ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಬೇಕಾಗುತ್ತೆ ಅವಳಿಗೆ ಪ್ರಿಪೇರ್ ಆಗೋದು. 6ನೇದು, ಈಗ ಅನೇಕ ನಿರ್ಣಾಯಕ ಹಂತಗಳಲ್ಲಿ ಮಾರ್ಗದರ್ಶನ ಬೇಕಾಗುತ್ತೆ. ನಾವು ಇವತ್ತು ಮಾತನಾಡ್ತಿರೋದು ಒಂದು ಎಕ್ಸಾಂಪಲ್, ವಿ ಆರ್ ಟ್ರೈನ್ ಟು ಮೆಂಟರ್ ಆರ್ ಹೆಲ್ಪ್ ಸ್ಟೂಡೆಂಟ್ಸ್. ಈ ಥರ ಅನೇಕ ನಿರ್ಣಾಯಕ ಹಂತಗಳಲ್ಲಿ ನಿಮಗೆ ಮಾರ್ಗದರ್ಶನ ಬೇಕಾಗುತ್ತೆ, ಇಂಡಿವಿಜುವಲ್ ಮಾರ್ಗದರ್ಶನ ಬೇಕಾಗ್ಬೋದು. ಆದ್ದರಿಂದ ಮಾರ್ಗದರ್ಶಕರನ್ನು ಅಥವಾ ಮೆಂಟರ್ಸ್ನ ಆರಿಸಿ. 7ನೇದು, ಕೋರ್ಸ್ ಮತ್ತು ಕಾಲೇಜುಗಳ ಆದ್ಯತೆಗಳನ್ನು ಪರಿಗಣಿಸಿ. ಆಮೇಲೆ ಕೋರ್ಸ್ ಮತ್ತು ಕಾಲೇಜುಗಳನ್ನು ನಿಶ್ಚಯಿಸುವ ಮುನ್ನ ಕಾಲೇಜಿನ ಸಂಪನ್ಮೂಲಗಳು, ಅಧ್ಯಾಪಕ ವರ್ಗ, ನೇಮಕಾತಿ, ಪ್ಲೇಸ್ಮೆಂಟ್ ಮಾಹಿತಿ, ಗ್ರಂಥಾಲಯ, ಶುಲ್ಕಗಳು, ರ್ಯಾಂಕಿಂಗ್ ಇತ್ಯಾದಿಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಸಂಗ್ರಹಿಸಿ ವಿಶ್ಲೇಷಣೆ ಮಾಡಬೇಕು. ಆಮೇಲೆ ಆ ಆಯ್ಕೆಗಳ ಹಿಂದೆ ಮಾರ್ಗದರ್ಶಕರ ಬೆಂಬಲ ಇರುತ್ತೆ. ರ್ಯಾಂಕಿಂಗ್ಗಳ ಮಾಹಿತಿ ಇಂಟರ್ನೆಟಲ್ಲಿ ಸಿಗುತ್ತೆ ಮತ್ತು 2-3 ಮಾಧ್ಯಮಗಳಲ್ಲಿ ಸಿಗೋ ರ್ಯಾಂಕ್ಗಳನ್ನು ಪರಿಶೀಲಿಸೋದು ಯಾವಾಗಲೂ ಒಂದು ಒಳ್ಳೆಯ ಅಭ್ಯಾಸ. ಆಮೇಲೆ ಲಿಂಕ್ಡ್ಇನ್ ಇಸ್ ಎ ಸೋಷಿಯಲ್ ಮೀಡಿಯಾ ಫಾರ್ ಪ್ರೊಫೆಷನಲ್ಸ್. ಸೊ ಲಿಂಕ್ಡ್ಇನ್ ಮುಖಾಂತರ ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ. ಆಮೇಲೆ ಸ್ವಲ್ಪ ಸಂಶಯ ಇದ್ದರೂ ಸಹ ಖುದ್ದಾಗಿ ಕಾಲೇಜಿಗೆ ಹೋಗಿ ವಿಚಾರಿಸೋದು ಬಹಳ ಒಳ್ಳೆಯದು. ಆಮೇಲೆ 8ನೇದು, ಹೆಚ್ಚಿನ ಟ್ರೈನಿಂಗ್ ಅವಶ್ಯಕತೆಗಳ ಬಗ್ಗೆ ಯೋಚಿಸಿ. ಫಾರ್ ಎಕ್ಸಾಂಪಲ್, ಮುಂದೆ ಜರ್ಮನಿಗೆ ಹೋಗಬೇಕು ಅಂತಂದರೆ ಜರ್ಮನ್ ಭಾಷೆ ಇವತ್ತು ಕಲಿತ್ರೆ ಅನುಕೂಲ ಆಗುತ್ತೆ. ಮಾರ್ಕೆಟಿಂಗ್ ವೃತ್ತಿ ಬೇಕು ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸು ಭಾಳ ಅನುಕೂಲ ಆಗುತ್ತೆ. ಹೀಗೆ ಆಯಾ ವೃತ್ತಿಗೆ ಏನು ಬೇಕಾಗತ್ತೆ ಯಶಸ್ಸಿಗೆ ಅವೆಲ್ಲದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ 9ನೇದು, ಪ್ರಯತ್ನಗಳನ್ನು ಕೇಂದ್ರೀಕರಿಸಬೇಕು. ಅಂದರೆ ಎ ಫೋಕಸ್ ಈಸ್ ವೆರಿ ಎಸೆನ್ಷಿಯಲ್. ಯಾಕೆಂದರೆ ಕಾಲೇಜು ಶಿಕ್ಷಣ ಅಂತಂದರೆ PG ಲೆವೆಲ್ ತನಕ 5ರಿಂದ 8 ವರ್ಷ ಕೂಡ ಆಗ್ಬೋದು. ಹಾಗಾಗಿ ಈ ಅವಧಿಯಲ್ಲಿ ಸವಾಲುಗಳನ್ನು, ಕಷ್ಟಗಳನ್ನು ಎದುರಿಸುವ ಛಲ, ದೃಢತೆ ಮತ್ತು ಗೆಲ್ಲುವ ಆಶಾಭಾವನೆಗಳು ಹೊಂದಿರಬೇಕು. ಮತ್ತು ಕೆಲವು ಕೋರ್ಸ್ ಮಾಡುವಾಗ, ಉದಾಹರಣೆಗೆ MBBS ಇರ್ಬೋದು ಅಥವಾ MBA ಇರ್ಬೋದು, ಇಂತಹ ಕೆಲವು ಕೋರ್ಸ್ಗಳನ್ನ ಮಾಡಬೇಕಾದ್ರೆ ಯಾವ ಚಟುವಟಿಕೆಗೂ ನಮಗೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಫೋಕಸ್ ಈಸ್ ವೆರಿ ಇಂಪಾರ್ಟೆಂಟ್. ಕೊನೆಯದು 10ನೇದು, ಜೀವನದ ಆದ್ಯತೆಗಳಲ್ಲಿ ಸಮತೋಲನವಿರಲಿ. ಅಂದರೆ ಬ್ಯಾಲೆನ್ಸ್ ಯುವರ್ ಅಕಾಡೆಮಿಕ್, ಪ್ರೊಫೆಷನಲ್ ಆ್ಯಂಡ್ ಪರ್ಸನಲ್ ಲೈಫ್. ಏಕೆ ಅಂತಂದರೆ ಖಾಸಗಿ ಜೀವನ ಸುಖಕರ ಆಗಿರಬೇಕು ಅಂತಂದರೆ ನೀವು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸಬೇಕು. ಆಗಲೇ ಜೀವನದ ಎಲ್ಲ ಸಂಪತ್ತು ಮತ್ತು ತೃಪ್ತಿ ನಿಮ್ಮದಾಗತ್ತೆ. ಎಸ್ ಸರ್, ನೀವು ಹೇಳಿದಂಗೆ ಈ 10 ಸೂತ್ರಗಳನ್ನ ನಮ್ಮ ಮನನ ಮಾಡ್ತಾ ಮತ್ತು ಕನಸು ಮತ್ತು ಮಹತ್ವಾಕಾಂಕ್ಷೆ ಬದುಕಲ್ಲಿ ಬಹಳ ಮುಖ್ಯ ಅಂತ ಅನ್ಸುತ್ತೆ ವಿದ್ಯಾರ್ಥಿಗಳಿಗೆ. ಹೌದು. ಈಗ ನಾವು ಸತತ ಈಗ 1 ಗಂಟೆಗೆ ಹೆಚ್ಚು ಸಮಯನ ನಾವು ಈ ಚರ್ಚೆಗೆ ತಗೊಂಡಿದ್ವಿ ಮತ್ತೆ ಸಾಕಷ್ಟು ಸಮಗ್ರವಾಗಿ ಚರ್ಚೆ ಮಾಡಿದೀವಿ ಅನ್ಸುತ್ತೆ ಸರ್. ಎಲ್ಲಾ ಆ ಈ ವಿಷಯಗಳ ಬಗ್ಗೆನು ಚರ್ಚೆ ಮಾಡಿದ್ವಿ. ಆಮೇಲೆ ಏನೇ ಪ್ರಶ್ನೆಗಳಿದ್ರು ಸರ್ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಅದನ್ನ ಪ್ರತ್ಯೇಕವಾಗಿ ನಿಮ್ಗೆ ಅದಕ್ಕೆ ಉತ್ತರ ಕೊಡ್ತಾರೆ. ನಿಮ್ ಸಮಸ್ಯೆಗಳನ್ನ ಅವರು ಪರಿಹರಿಸ್ತಾರೆ. ಸೊ ಇದುವರೆಗೂ ನಮ್ಗೆ ಹಲವು ರೀತಿಯಂತ ಉಪಯುಕ್ತವಾದಂತ ಮಾಹಿತಿನ ಹಂಚ್ಕೊಂಡ್ರಿ. ನಮಗೂ ಸಹ ಕಾರ್ಯಕ್ರಮಕ್ಕೆ ಧನ್ಯವಾದ. ಮತ್ತೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದಂತ ಎಲ್ರೂ ಕೂಡ ಧನ್ಯವಾದ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ.